ಸೊ ಚಿಲ್ಲಿ ಚಿಕನ್ ನನ್ನ ಫೇವ್ರೆಟ್ ರೆಸಿಪಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಗೆಸ್ಟ್ಸ್ ಬಂದಿರ್ಬೋದು ಅಥವಾ ಏನಾದರೂ ನಿಮಗೆ ಇಮಿಡಿಯೇಟ್ ಆಗಿ ಮಾಡ್ಕೊಬೇಕು ಅಂದರೆ ಒಂದು ಒಳ್ಳೆ ಸ್ಟಾರ್ಟರ್ ಅಂತ ಹೇಳ್ಬೋದು. ರೈಸ್ ಜೊತೆ, ಚಪಾತಿ ಜೊತೆ, ಎಲ್ಲದರ ಜೊತೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವತ್ತು ಅನಿತಾ ರಾಜು ಮ್ಯಾಮ್ ಸ್ಟೈಲಲ್ಲಿ ಹೇಗೆ ಒಂದೊಳ್ಳೆ ಚಿಲ್ಲಿ ಚಿಕನ್ ಮಾಡೋದು ಅಂತ ನೋಡೋಣ. ಸೊ ಮ್ಯಾಮ್, ಚಿಲ್ಲಿ ಚಿಕನ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಚಿಕನ್ 1 kg ಇದೆ. ಓಕೆ. ಮತ್ತೆ ಚಿಲ್ಲೀಸ್ ಮೇನು. ಓಕೆ. ಅದೊಂದು 60 to 70 ತಗೊಂಡಿದ್ದೀನಿ. ಓಕೆ. ಸೊ ಒಂದು 1/4 kg ತಗೊಂಡಿದ್ದೀರಾ? 1/4 kg ತಗೊಂಡಿದ್ದೀನಿ. ಸೊ 1 kg ಚಿಕನ್ಗೆ 1/4 kg ಬೇಕಾಗುತ್ತೆ. ಓಕೆ. ಖಾರ ಜಾಸ್ತಿ ಬೇಕಾಗುತ್ತೆ. ಚಿಲ್ಲೀಸ್. ಓಕೆ ಆಂಟಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೀನ್ ಚಿಲ್ಲಿ ಸಾಸು, ವೈಟ್ ವೆನಿಗರ್, ಸೋಯಾ ಸಾಸು, ಮತ್ತೆ ತುಪ್ಪ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಕ್ಯೂಬ್ಸ್, ಮತ್ತೆ ಕ್ಯಾಪ್ಸಿಕಮ್ ಕ್ಯೂಬ್ಸ್. ಸೊ ಇಷ್ಟು ಬೇಕಾಗುತ್ತೆ. ವೆರಿ ನೈಸ್. ಸೊ ಈ ಥರ ಒಂದು ದೊಡ್ಡ ಪ್ಯಾನ್ ಇಟ್ಕೊಬೇಕು, ತಳ ದಪ್ಪ ಇರಬೇಕು. ಸೊ ಫಸ್ಟ್ ತುಪ್ಪ ಹಾಕೊಳ್ತಾ ಇದ್ದೀರಾ? ತುಪ್ಪ ಯೂಸ್ ಮಾಡ್ತೀರಾ ಸಾಮಾನ್ಯ? ಹೌದೌದು. ತುಪ್ಪ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಓಕೆ. ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀರಾ? ಹೌದು. ಮತ್ತೆ ಸ್ವಲ್ಪ ಎಣ್ಣೆ. ಓಕೆ. ಈಗ ಎಣ್ಣೆ ತುಪ್ಪ ಎರಡು ಕಾದಿದೆ ಅನ್ಕೊಂತೀನಿ. ಸೊ ಎಷ್ಟು ಈರುಳ್ಳಿ ತಗೊಂಡಿದ್ದೀರಾ? ಕಟ್ ಮಾಡ್ಕೊಂಡಿರೋ ಅಂತ ಒಂದು 3 ಈರುಳ್ಳಿ ತಗೊಂಡಿದ್ದೀನಿ. ಓಕೆ. ದಪ್ಪ ಈರುಳ್ಳಿ 3. ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಹೀಗೆ ಅಂದ್ರೆ ಬೇಯಿಸಬಾರ್ದು, ಶಾಲೋ ಫ್ರೈ ಮಾಡ್ಕೋಬೇಕು. ಓಕೆ. ಜಸ್ಟ್ ಒಂದು ಫ್ಲೇವರ್ಗೆ ಶಾಲೋ ಫ್ರೈ ಮಾಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಓಕೆ. ಅದ್ರ ಜೊತೆನೆ ಕ್ಯಾಪ್ಸಿಕಮ್ ಹಾಕ್ಬೇಕು. ಓಕೆ. ಕಲರ್ಫುಲ್ ಆಗಿದೆ, ಆಲ್ರೆಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಕಿದು ಇಷ್ಟು ಟ್ರಾನ್ಸ್ಪರೆಂಟ್ ಆಗಿರೋದು ಸಾಕು. ಓಕೆ. ಸೊ ಇದನ್ನ ನಾವು ಇವಾಗ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಓಕೆ. ಈಗ ಇದು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಹಾಗೆ ಅದೇ ಪ್ಯಾನ್ಗೆ ನೆಕ್ಸ್ಟ್ ಏನು ಮಾಡ್ಕೊಬೇಕು ಅಂತ ನೋಡೋಣ ಬನ್ನಿ. ಕುಟ್ಕೊಳ್ಬೇಕು. ಕಲ್ಲಲ್ಲಿ ಕುಟ್ಕೊಳ್ಳೋದಕ್ಕೆ ಕಷ್ಟ, ನಾನು ಈ ಕವರಲ್ಲಿ ಕುಟ್ಕೊಂಡು ಬಿಡ್ತೀನಿ. ಓಕೆ. ಸೊ ಚಿಲ್ಲೀಸ್ ಇವಾಗ ಎಷ್ಟು ಚಿಲ್ಲೀಸ್ ತೊಗೊಂಡಿದ್ದೀವಿ ಅಷ್ಟನ್ನು ಒಂದು ಕವರ್ಗೆ ಹಾಕಿ ಈಸಿ ಆಗುತ್ತೆ. ಚಾಪ್ ಮಾಡಿ ಹಾಕ್ಬೋದಾ ಅಥವಾ ಇಲ್ಲಿ ಕುಟ್ಕೊಂಡ್ರೆ ಬೇಡ? ಟೇಸ್ಟ್ ಚೆನ್ನಾಗಿರಲ್ಲ. ಓಕೆ. ಚೆನ್ನಾಗಿರುತ್ತೆ. ಸೂಪರ್. ಸೊ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಬಿಡುತ್ತಲ್ಲ, ತರತರಿಯಾಗಿ. ಅದು ಚೆನ್ನಾಗಿರೋದಿಲ್ಲ, ತುಂಬಾ ನುಣ್ಣಗಾಗ್ಬಿಡುತ್ತೆ. ಸೊ ಈ ತರ ಮಾಡ್ಕೋಬೇಕು. ಚಚ್ಚಿದಾಗ ಕಲ್ಲಲ್ಲಿ ಚಚ್ಕೋಬೇಕು ಆಕ್ಚುಲಿ. ಈ ತರ ಚಚ್ಚಿದಾಗ ಕೈಗೆ ಖಾರ ಅಂಟೋದು, ಕಣ್ಣಿಗೆ ಸಿಡಿ ಏನೂ ಆಗಲ್ಲ. ಸೊ ಇದೊಂದು ಒಳ್ಳೆ ಟಿಪ್ ಅಂತಾನೆ ಹೇಳ್ಬೋದು. ಸೊ ಈಗ ಶಾಲೋ ಫ್ರೈ ಮಾಡ್ಕೊಂಡಿರೋದು ಟ್ರಾನ್ಸ್ಫರ್ ಮಾಡಾಗಿದೆ. ಸೊ ಈಗ ಅದೇ ಬಾಣಲಿಗೆ ಚಚ್ಚಿರೋ ಅಂತ ಹಾಕೊಳ್ತಾ ಇದ್ದೀವಿ. ವಾವ್. ಈಗ ಮನೆಯಲ್ಲೇ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ನೀರು ಹಾಕಿಲ್ಲ ಅನ್ಸುತ್ತೆ, ಗಟ್ಟಿಗೆ ರುಬ್ಕೊಂಡಿದ್ದೀರಾ? ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು, ಎಣ್ಣೆ ಮತ್ತು ಉಪ್ಪು ಹಾಕಿ ಮಾಡ್ಕೊಳ್ಳೋದು. ಓಕೆ. ಅರಿಶಿನ ಪುಡಿ ಸ್ವಲ್ಪ. ಒಂದು 3 ಸ್ಪೂನು ಸೋಯಾ. ಇದು ಈ ಸ್ಟೆಪ್ಪಲ್ಲೇ ಹಾಕೊಳ್ಬೇಕಾ? ಹೌದು. ಓಕೆ. ಕಹಿ ಏನು ಬರಲ್ಲ ಅಲ್ಲ? ಇಲ್ಲ. ವೆನಿಗರ್ ಒಂದು 3 ಸ್ಪೂನ್. ಸೊ ಅರ್ಧ ಕೆಜಿಗೆ ಮಾಡ್ಕೊಂಡ್ರೆ ಇದು ಹಾಫ್ ದಿ ಅಮೌಂಟ್, 1.5 ಸ್ಪೂನ್ ಹಾಕೋಬೇಕು. ಓಕೆ. ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ 3 ಸ್ಪೂನ್. ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಈ ಸ್ಟೇಜಲ್ಲಿ ಉಪ್ಪು ಹಾಕ್ಕೊಂಡು ಬಿಡೋಣ. ಓಕೆ. ರುಚಿಗೆ ತಕ್ಕಷ್ಟು. ಓಕೆ. ಓಕೆ. ಸೊ ಈಗ ಚಿಕನ್ ಹಾಕೊಳ್ಬೇಕು. ಸೊ ಈಗ ಚೆನ್ನಾಗಿ ತಿರುಗಿಸ್ಕೋಬೇಕು. ಈಗ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಹಾಗಾಗಿ ತಟ್ಟೆ ಮುಚ್ಚಿಬಿಡೋಣ. ಸೊ ಎಷ್ಟು ನೀರು ಹಾಕೊಂಡು ಕಲ್ಸ್ಕೊಂತಿದ್ದೀರಾ ಇವಾಗ ಕಾರ್ನ್ಫ್ಲವರ್ಗೆ? ತೆಳ್ಳಗೆ ಆಗಬೇಕು. ಓಕೆ. ಸೊ ಆಗಲೇ ತೋರಿದಷ್ಟು ಕಾರ್ನ್ಫ್ಲವರ್ಗೆ ಹೌದು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊತಿದ್ದೀರಾ? ಈಗ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಳ್ಬೇಕು. ಓಕೆ.
ಇದೀಗ ನೋಡ್ಬೋದು, ಈಗ ಆಲ್ಮೋಸ್ಟ್ 1 ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು, ಚೆನ್ನಾಗಿ ಬೇಯಬೇಕು ಇದರಲ್ಲೇ. ಸೊ ಈಗ ಸ್ವಲ್ಪ ಬೆಂದಿದೆ, ಸೊ ಮತ್ತೆ ಹಾಗೆ ಮುಚ್ತೀವಿ, ಇನ್ನಷ್ಟು ಚೆನ್ನಾಗಿ ಬೇಯುತ್ತೆ. ಸೊ ಇದರಲ್ಲೇ ಚೆನ್ನಾಗಿ ಕುಕ್ ಆಗಬೇಕು ಚಿಕನ್. ಓಕೆ, ಸೊ ಈಗ ಕಾರ್ನ್ಫ್ಲವರ್ಸ್ ಸರಿ ಏನು ಮಾಡಿದ್ವಿ ಅದನ್ನು ಹಾಕ್ತಾ ಇದ್ದೀವಿ. ಓಕೆ ಓಕೆ, ಸೊ ಚೆನ್ನಾಗಿ ತಿರುಗಿಸ್ಕೋಬೇಕು, ಈಗ ಕುದಿಸ್ಕೋಬೇಕು. ಹಾಂ, ಒಂದು ಕುದಿ ಕುದಿಸ್ಬೇಕು. ಸೊ ಹೋಟೆಲಲ್ಲಿ ಯಾವ ಕಲರ್, ಯಾವ ಥಿಕ್ನೆಸ್ ಇರುತ್ತೆ ಅದೇ ಥರ ಕಲರ್ ಬಂದಿದೆ ಇಲ್ಲೂ ಕೂಡ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಓಕೆ, ಮತ್ತು ಈಗ ಇದನ್ನು ಓಕೆ, ಸೊ ನಾವೇನು ಆಗಲೇ ಶಾಲೋ ಫ್ರೈ ಮಾಡಿದ್ವಿ, ಈಗ ಲಾಸ್ಟಲ್ಲಿ ಹಾಕಬೇಕು. ಓಕೆ ಓಕೆ, ಮತ್ತೆ ಇದು ಬಿಸಿ ಮಾಡೋಂಗಿಲ್ಲ. ಹಾಂ ಹಾಂ, ಈ ಸ್ಟೇಜಲ್ಲಿ ಚೆಕ್ ಮಾಡಿ, ಚಿಕನ್ ಎಲ್ಲ ಚೆಕ್ ಮಾಡಿ ಮತ್ತೆ ನೀವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಬೇಕು. ಹಾಂ ಹಾಂ, ನೀವು ಮುಂಚೆನೇ ಹಾಕಿದರೆ ಓವರ್ ಕುಕ್ ಆಗೋಗೋದು. ಹೌದು. ಸೊ ಚಿಲ್ಲಿ ಚಿಕನ್ ರೆಡಿ ಆಗಿದೆ, ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಫೈನಲಿ ಒಂದೊಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ನೋಡಿದ್ರಿ, ತುಂಬ ಈಸಿಯಾಗಿ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ ಆಲ್ಮೋಸ್ಟ್ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಅನಿತಾ ಮ್ಯಾಮ್, ತುಂಬ ಚೆನ್ನಾಗಿ ಬಂತು. ಕಲರ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿದೆ, ಸಕ್ಕದಾಗಿ ಕಾಣಿಸ್ತಿದೆ. ನೋಡಿದ್ರೆ ಟೇಸ್ಟ್ ಮಾಡಬೇಕು ಅಂತ ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ರೆಸಿಪಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವಿವಾಗ ಟ್ರೈ ಮಾಡೋಣ, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆಲ್ಮೋಸ್ಟ್ ರೆಸ್ಟೋರೆಂಟ್ ಸ್ಟೈಲ್ ಇದೆ. ಸೊ ಹಾಗೆ ಕ್ಯಾಪ್ಸಿಕಮ್ ಒಂದು ಟ್ರೈ ಮಾಡಿ ನೋಡ್ತೀನಿ. ಅನಿತಾ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ನಮಗೆ ರೆಸಿಪೀಸ್ನ ತೋರಿಸ್ಕೊಟ್ಟಿದ್ದಕ್ಕೆ. ಬಿಕಾಸ್ ಶ್ರಾವಣ ಮುಗೀತಾ ಬಂತು, ಈಗೇನೇನು ಪಿತೃಪಕ್ಷ ಶುರು ಆಗಿದೆ. ಸೊ ಎಲ್ಲರೂ ಕಾಯ್ತಾ ಇರ್ತಾರೆ ಒಂದೊಳ್ಳೆ ನಾನ್ ವೆಜ್ ರೆಸಿಪಿ ಆಗಿರಲಿ ಪ್ರಿಪೇರ್ ಮಾಡೋಕ್ಕೆ. ಸೊ ಅವರಿಗೆಲ್ಲ ಇದು ಒಂದೊಳ್ಳೆ ರೆಸಿಪಿ ಅಂತಾನೆ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್ ಅನಿತಾ ಮ್ಯಾಮ್. ವೆಲ್ಕಮ್. ಸೊ ನಮ್ಮ ಕರ್ನಾಟಕ ಫೈಂಡಿಂಗ್ಸ್ ಕಡೆಯಿಂದ ನಿಮಗೂ ಕೂಡ ಥ್ಯಾಂಕ್ಸ್ ಮ್ಯಾಮ್. ಸೊ ಒಂದೊಳ್ಳೆ ರೆಸಿಪಿನೂ ತೋರಿಸ್ಕೊಟ್ರಿ ನಮಗೆ. ಹಾಗೆ ನಿಮ್ಮಲ್ಲಿ ಯಾರಾದರೂ ಆಸಕ್ತಿ ಇದ್ದರೆ, ನೀವು ಈ ಥರ ಒಳ್ಳೆ ರೆಸಿಪೀಸ್ ತೋರಿಸ್ಬೇಕಂದ್ರೆ ಮಿಸ್ ಮಾಡದೆ ನಾವು ಕೊಡೋ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡಿದ್ರೆ ನಾವು ಖಂಡಿತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ಆಕ್ಚುಲಿ ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್. ಸೊ ಇವತ್ತಿನ ಸ್ಪೆಷಲ್ ಎಪಿಸೋಡಲ್ಲಿ ಇದು ಯಾಕೆ ಸ್ಪೆಷಲ್ ಅಂದರೆ, ದಿಸ್ ಇಸ್ ಬ್ಯಾಚುಲರ್ ಸ್ಪೆಷಲ್ ಅಂತ. ಸೊ ಬ್ಯಾಚುಲರ್ಸ್ ದಿನನಿತ್ಯ ಹೇಗಿರ್ತಾರೆ, ಅವ್ರು ಹೇಗೆ ಅಡುಗೆ ಮಾಡ್ತಾರೆ, ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ಸೊ ನನ್ನ ಜೊತೆ ಇದ್ದಾರೆ ಕನಕದಾಸ್ ಅಂತ. ಇವರು ನನ್ನ ಮೈದ್ನ. ಸೊ ನನ್ನ ಹಸ್ಬೆಂಡ್ ಚಿಕ್ಕಪ್ಪ ಅವ್ರ ಮಗ ಆಗಬೇಕು. ಸೊ ಈಗ ಈಸ್ ಡೂಯಿಂಗ್ ಇಸ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಲ್ಲ. ಸೊ ಹೇಳ್ತಿದ್ದೀರಾ? ಓಕೆ. ಸೊ ಏರಿಯಾದಲ್ಲಿ ಅವರು ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ನ. ಸೊ ನಾವು ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡ್ತಾರೆ, ನಮ್ಮ ಮನೆಗೆ ಬಂದಾಗ ಎನ್ಕ್ವೈರ್ ಮಾಡ್ತಿರ್ತೀನಿ. ಹಾಗಾಗಿ ಕೇಳಿದೆ, ಓಕೆ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ರೆಸಿಪಿ ತೋರಿಸಿ ಅಂತ. ಸೊ ಇವತ್ತು ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೊಳ್ಳೆ ಚಿಕನ್ ಫ್ರೈ ಮಾಡ್ತಿದ್ದಾರೆ. ಫಸ್ಟ್ ಎಪಿಸೋಡ್ ಚಿಕನ್ ಕರಿ. ಸೊ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಇವರು ನಿಮ್ಮ ಫ್ರೆಂಡ್ಸಾ? ಹಾಯ್, ನಿಮ್ಮ ಹೆಸರು? ಅಲ್ಪೇಶ್ ಅಂತ. ಓಕೆ. ಹಾಯ್, ನಿಮ್ಮ ಹೆಸರು? ಅಭಿಷೇಕ್ ಅಂತ. ಓಕೆ. ಸೊ ಅಲ್ಪೇಶ್, ಅಭಿಷೇಕ್ ಆ್ಯಂಡ್ ಕನಕದಾಸ್ 3 ಜನ. ಶುರು ಮಾಡೋಣ. ಓಕೆ. ಸೊ ಫಸ್ಟ್ ಎಣ್ಣೆ ಹಾಕ್ಬಿಡ್ತಾರೆ ಚಿಕನ್ ಜೊತೆ. ಸ್ವಲ್ಪ ಕಾಯಬೇಕು. ಓಕೆ. ಈ ಕಡೆ ಏನಂತ ಈರುಳ್ಳಿಗೆ? ಓಕೆ. ಹಾಯ್. ಸೊ ಇನ್ನೊಬ್ರು ಫ್ರೆಂಡ್ ಬಂದಿದ್ದಾರೆ, ಎಲ್ಲ ಹೆಲ್ಪಿಂಗ್ ಟೀಮ್ ಅವರೆಲ್ಲ. ಸೊ ಮೇನ್ ಹೆಡ್ ಕುಕ್ ಇವರೇ ಅಂತೆ, ಅಲ್ಪೇಶ್ ಅಂತ. ಸೊ ನೀವು ಎಲ್ಲ ಉತ್ತರ ಕರ್ನಾಟಕದವರಲ್ಲ ಆಲ್ಮೋಸ್ಟ್ ಅಂತೆ. ಸೊ ನಿಮ್ಮ ಸ್ಲ್ಯಾಂಗ್ ಹೆಂಗಿರುತ್ತೆ ನೀವು ಮಾತಾಡ್ಬೇಕಾದ್ರೆ? ಇವಾಗ ಏನೋ ಒಂದು ಇಟ್ಕೊಂಡ್ರೆ ನೀವು ಹೆಂಗೆ ಕರೀತೀರಲ್ಲ?
ಸೊ ಎಲ್ಲರೂ ಇವ್ರ ಕಡೆ ನಾವು ನೋಡಿದ್ದೇನಂದ್ರೆ ಬ್ಯಾಚುಲರ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲ ಹೆಚ್ಚಿಕೊಂಡ್ಬಿಡ್ತಾರೆ. ಎಲ್ಲ ಹೆಂಗೆ ಅಂತ ನೋಡಿ ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಆಮೇಲೆ ಒಬ್ರು ಹೆಲ್ಪ್ ಮಾಡ್ತಾರೆ, ಒಬ್ರು ಅಡುಗೆ ಮಾಡ್ತಿರ್ತಾರೆ. ಸೊ ಯೂನಿಕ್ ಚಿಕನ್ ಕರಿ, ಎಗ್ ಕರಿ. ನಾನು ಜಾಸ್ತಿ ಕೇಳಿರೋದಂದ್ರೆ ಎಗ್ ರೈಸ್ ಅಂತ. ಎಗ್ ರೈಸ್ ತುಂಬ ಮಾಡ್ತಿರೋದು, ಎಗ್ ನೂಡಲ್ಸ್, ಚೈನೀಸ್ ಎಲ್ಲ ಮಾಡ್ತಿರೋ ಆಲ್ಮೋಸ್ಟ್. ಬ್ರೇಕ್ಫಾಸ್ಟ್ ಕೂಡ. ಬ್ರೇಕ್ಫಾಸ್ಟ್ಗೆ ಏನೇನಿರುತ್ತೆ ನಿಮ್ಮ ಹತ್ರ? ಉಪ್ಪಿಟ್ಟು, ಸುಸ್ಲ, ಮಂಡಕ್ಕಿ. ನಿಮ್ಮ ಕಡೆ ಅದೆಲ್ಲ ಸುಸ್ಲ, ಪೋಹಾದು. ನಮ್ಮ ಕಡೆ ಅವಲಕ್ಕಿ ಅಂತೀವಿ, ನೀವು ಪೋಹ ಅಂತೀವಿ. ಏನಾದರೂ ಯೂನಿಕ್ ಆದ ರೆಸಿಪಿ ಕಂಡುಹಿಡಿದು ತುಂಬ ಚೆನ್ನಾಗಿ ಬಂದಿರೋದಿಲ್ಲ. ಎಗ್ ಹಾಕಿ ಇಲ್ಲಿ ಬಂದು ಹೊಸದಾಗಿ ಮಾಡಿರೋದು ಎಗ್ ಮ್ಯಾಗಿ. ಎಲ್ಲ ತೊಳೆದಿಟ್ಕೊಂಡಿದ್ದೀರಾ ಚಿಕನ್ ಎಲ್ಲ? ಚೆನ್ನಾಗಿ ಬೇಯಬೇಕು. ಹದ ಮಾಡ್ತೀರಾ? ನೀರು ಬಿಡಬೇಕು. ಓಕೆ, ಇವಾಗ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಉಳಿಬೇಕು. ಚಿಕನ್ ಫ್ರೈ ಮಾಡಬೇಕು. ಚಿಕನ್ ಪೀಸಸ್ ಮೀಡಿಯಮ್ ಇರಬೇಕು, ತುಂಬ ಚಿಕ್ಕದಿಲ್ಲ. ಸೊ ಬ್ಯಾಚುಲರ್ಸ್ ಕೈದಾಗ ಒಂದು ಟಿಪ್, ಮೀಡಿಯಮ್ ಇರಬೇಕು ಪೀಸಸ್ ಎಲ್ಲ. ತವಾ ಏನಕ್ಕೆ ಇಟ್ಕೊಂಡಿದ್ದೀರಾ? ಓಕೆ ಓಕೆ, ಚಿಕನ್ ಕರಿಗೆ. ಓಕೆ, ಸೊ ಇದು ಡೆಸಿಕೇಟೆಡ್ ಕೋಕೋನಟ್ ಅಂತ ಸಿಗುತ್ತೆ ಅಲ್ಲ, ಸ್ಟೋರ್ಗಳಲ್ಲಿ ಸಿಗುತ್ತೆ. ಸೊ ಮನೆಯಲ್ಲಿದ್ರೆ ತೆಂಗಿನ ತುರಿ ಹಾಕ್ತಾರೆ. ನೀವು ಬ್ಯಾಚುಲರ್ಸ್ ಇರೋದ್ರಿಂದ ಈ ಥರ ಐಡಿಯಾ ಮಾಡ್ತಾರೆ. ಸುಟ್ಟು ಮಾಡ್ತಾರೆ. ಓಕೆ, ಹಾಂ, ಸುಡಲ್ಲ, ಡೈರೆಕ್ಟ್ ಹಾಕ್ತೀವಿ. ಸೊ ಸೈಡ್ ಬೈ ಸೈಡ್ ಇದು ಆಗ್ತಾ ಇದೆ. ಸ್ವಲ್ಪ ಕುಕ್ಕರ್ಗೆ ನೀರು ಬಿಟ್ಟಿದೆ. ಹಾಂ ಹಾಂ, ಈ ಥರ ವೈಟ್ ಕಲರ್ ಬರಬೇಕು. ಸೊ ನೀವು ಎಲ್ಲಿಂದ ಕಲ್ತ್ರಿ ಕುಕಿಂಗ್ನ? ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಅಲ್ಲ ಬೆಳಗ್ಗೆ ಅಂತ. ಹಾಂ, ಅಲ್ಲ ಬೆಳಗ್ಗೆ. ಹೌದಾ? ನಿಮ್ಮ ಕಡೆ ನಮ್ಮ ಕಡೆ ಸೊ ಪ್ಯಾಕೆಟ್ಸಲ್ಲಿ ಬರುತ್ತೆ, ತಂದು ಇಟ್ಕೊಂಡ್ಬಿಟ್ಟು. ಎರಡು ಪ್ಯಾಕೆಟ್ ಹಾಕೊಂಡಿದ್ದಾರೆ. ಸ್ವಲ್ಪ ಇದೆ, ಸ್ಟ್ರಾಂಗ್ ಇರಲ್ಲ. ಹಾಂ, ಮನೆ ಸ್ಟ್ರಾಂಗ್ ಇರುತ್ತೆ. ಸೊ ಆ ಕಡೆ ಪಕ್ಕದಲ್ಲಿ ಸ್ವಲ್ಪ ಕೆಂಪು ಬಣ್ಣ ಬರ್ತಾರೆ. ಆಫ್ ಮಾಡಿದ್ಯಾ? ಓಕೆ, ಧನಿಯಾ ಪೌಡರ್. ಓಕೆ, ಒಂದು ಸ್ವಲ್ಪ. ಇದಾದ್ಮೇಲೆ ಅಷ್ಟೇ ಬಿಡಿ. ಓಕೆ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗರಂ ಮಸಾಲ ಇದು ಜಾಸ್ತಿ ಹಾಕೊಳ್ಬೇಕಾ? ಚಿಕನ್ ಮಸಾಲ. ಚಿಕನ್ ಮಸಾಲ. ಓಕೆ, ಸೊ ಒಂದು ಫುಲ್ ಪ್ಯಾಕೆಟ್ ಹಾಕೊಳ್ತಿದ್ದೀರಲ್ಲ? ಎಷ್ಟು ಕೆ ಜಿ ಚಿಕನ್ ತೊಗೊಂಡಿರೋದು ನೀವು? 1 kg. ಓಕೆ, ½ kg ಮಾಡ್ಕೊಂಡ್ರೆ ಎಲ್ಲ ಕ್ವಾಂಟಿಟಿ ಪುಡಿ ಇದಕ್ಕೆ ಅರ್ಧ ಹಾಕ್ಬೇಕು. ಓಕೆ, ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಸೊ ನೋಡಿ ಎಷ್ಟು ಪೇಷನ್ಸ್ ಇಂದ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್, ಬ್ಯಾಚುಲರ್ಸ್ ಆಗಿ. ಸೊ ಹಿಂಗೆ ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ? ಓಕೆ, ಯಾರು ತುಂಬ ಫನ್ನಿ ನಿಮ್ಮ 4 ಜನದಲ್ಲಿ? ತುಂಬ ಜೋಕ್ಸ್ ಮಾಡೋದಲ್ಲ ಯಾರು? ಹೌದಾ? ತುಂಬ ಸೀರಿಯಸ್ ಆಗಿ ನಿಮ್ಮ 4 ಜನದಲ್ಲಿ? ಹೌದಾ? ನೀವು ಮಾಡ್ತಾ खत्म, बाय बाय, टाटा, गुड बाय, गया. ಅಂದ್ರೆ ಪುಡಿ. ಓಕೆ, ಸ್ಪೈಸಿ ಮಾಡಿಲ್ಲ. ಎಣ್ಣೆ ಎಲ್ಲ ಸಾಕಾಗಲ್ಲ? ಜಾಸ್ತಿ ಸ್ಪೈಸಿ. ಈ ಕಡೆ ಸ್ವೀಟ್ ಇರುತ್ತೆ, ನಿಮ್ಮ ಕಡೆ ಜಾಸ್ತಿ ಸ್ಪೈಸಿ.
ಸ್ಪೈಸಿ ಮಾಡೋದು ಮತ್ತೊಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಎಲ್ರಿಗೂ ಸಾಕಾಗುತ್ತೆ. ಜಾಸ್ತಿ ಖಾರ ಇರೋದ್ರಿಂದ ಕಡಿಮೆ ತಿಂತಾರೆ. ಇದೇನ್ ಬ್ಯಾಚುಲರ್ಸ್ ಲಾಜಿಕಾ? कौन है ये लोग? कहां से आते हैं? ಸರ್ ನೀರು ಹಾಕ್ಬಿಡ್ತೀರಾ? ನೋಡೋಕೆ ಚೆನ್ನಾಗಿ ಕಾಣಿಸ್ತಾರೆ, ಕಲರ್ಫುಲ್ ಆಗಿ. ಟೇಸ್ಟ್ ಆಗಿದೆ. ಹೌದಾ? ಇವಾಗ ಉಪ್ಪು ಹಾಕ್ತೀವಿ. ಹಾಂ ಹಾಂ. ಟೇಸ್ಟ್ ಉಪ್ಪು ಹಾಕೋ ಸ್ಟೈಲ್ ಇದೆ. ಹೌದಾ? ಹಿಂಗೆ ತಗೊಂಡ್ರೆ ಹಂಗೆ ಅರ್ಥ ಆಗೋದು. ಹೌದಾ? ಕಣ್ಣು ಹೇಳ್ತೇನಲ್ಲೇ. ಓ ಬರೀ ಇಂಥದೆಯಾ? ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಬಿಡಿ ಹಂಗಂದ್ರೆ. ಹಾಂ ಹಾಂ. ಸೊ ಈಗ ಹಾಕೊಳ್ತಿದ್ದೀರಾ ಡೆಸ್ಕೆಟೆಡ್ ಕೊಬ್ಬರಿ ಪುಡಿ, ಹುರಿದಿರೋ ಕೊಬ್ಬರಿ ಪುಡಿ. ಸೊ ಇಷ್ಟು ಆಗಿ ತಿರುಗಿಸ್ಬೇಕೀಗ ಅಷ್ಟೇ. ಓಕೆ, ಹಾಕೊಳ್ಬೋದು ಆ ಥರ ಲಾಸ್ಟಲ್ಲಿ ಮತ್ತೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಟೇಸ್ಟ್ ಮಾಡಿ ಮಾಡ್ತೀವಿ. ಸೊ ಈಗ ಕೊತ್ತಂಬರಿ ಹಾಕೊಳ್ತಾ ಇದ್ದೀರಾ? ಸೊ ಬ್ಯಾಚುಲರ್ ಸ್ಟೈಲ್ ಕೊತ್ತಂಬರಿ ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆಂಟ್ ಆಗಿ. ನಿಮ್ಮ ಟೇಸ್ಟಿಂಗ್ ಸ್ಟಾರ್ ಇಲ್ಲಿ ಆಗಿದ್ರೆ ನಿಮ್ಮ ರೆಗ್ಯುಲರ್ ಸೊ ಇವರಿಬ್ರು ಟೇಸ್ಟ್ ಮಾಡ್ತಾ ಇದ್ದಾರಾ? ಸೊ ಆನೆಸ್ಟ್ ರಿಯಾಕ್ಷನ್ ಕೊಡ್ಬೇಕು ಇಲ್ಲಿ ನೋಡ್ತಾ. ಚೆನ್ನಾಗಿದೆ, ಸೂಪರ್. ಸೊ ಈಗ ಟೇಸ್ಟಿಂಗ್ ಟೈಮ್. ಸೊ ಫೈನಲಿ ಚಿಕನ್ ಕರಿ ರೆಡಿ ಆಗಿದೆ. ಎಲ್ರಿಗೂ ಥಮ್ಸ್ ಅಪ್. ಚಿಕನ್ ಕರಿ ರೆಡಿ ಆಗಿದೆ. ಎಲ್ಲ ಫ್ರೈ ಮಾಡಿ ಹೇಗಿದೆ ಅಂತ ಹೇಳೋಣ. ಬ್ಯಾಚುಲರ್ ಸ್ಪೆಷಲ್. ಹೇಗಿದೆ? ಸಕಲಾಗಿದೆ. ಯಾರು ನಾವು ಈ ತರ ಇಷ್ಟು ಚೆನ್ನಾಗಿ ಮಾಡಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 10 on 10 ಸಕ್ಕತ್ತಾಗಿ ಮಾಡಿದ್ದಾರೆ. ನೀವು ರೆಸಿಪಿ ಟ್ರೈ ಮಾಡ್ಲೇಬೇಕು. ಅಷ್ಟು ಚೆನ್ನಾಗಿ ನೋಡಿ. ನಿಮ್ಮ ಸ್ಟೈಲಲ್ಲಿ ಹೇಳಿ, ಉತ್ತರ ಕರ್ನಾಟಕದಲ್ಲಿ ನೀವು ಟ್ರೈ ಮಾಡಿಬಿಡಿ. ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ಚಾನಲ್ ಕರ್ನಾಟಕ ಫೈಂಡಿಂಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಕಳೆದ ಎಪಿಸೋಡ್ಸ್ ನಾವೀಗ ನವರಾತ್ರಿ ಎಪಿಸೋಡ್ಸ್ ಅಂತಾನೆ ಬಿಡ್ತಾ ಇದ್ದೀವಿ. ಸೊ ನವರಾತ್ರಿ ಮೊದಲನೇ ದಿನನೇ ಅಮ್ಮನ ಇಂಟ್ರೊಡಕ್ಷನ್ ಆಗಿಬಿಟ್ಟಿದೆ. ಸೊ ಅಮ್ಮ ಫಸ್ಟ್ ಡೇ ನಮಗೆ ಬಾದಾಮಿ ಹಾಲು ತೋರಿಸ್ಕೊಟ್ಟಿದ್ರು. ಇವತ್ತೇನು ತೋರಿಸ್ಕೊಡ್ತಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಅಮ್ಮ ಫಸ್ಟ್ ನಮಸ್ಕಾರ ನಿಮಗೆ. ನಮಸ್ತೆ. ಇವತ್ತೇನು ತೋರಿಸ್ಕೊಡ್ತಾ ಇದ್ದೀರಮ್ಮ? ನಾನು ಇವತ್ತು ಅವರೆಕಾಳು ಕಡುಬು ಮಾಡ್ತಾ ಇದ್ದೀನಿ. ಸರಿ, ಇವತ್ತು ಅವರು ಅವರೆಕಾಳು ಕಡುಬು ಮಾಡ್ತಾ ಇದ್ದಾರೆ. ಸೊ ಅದು ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಅಮ್ಮ ಫಸ್ಟ್ ಇವಾಗ ಅವರೆಕಾಳನ್ನ ಬೇಯಿಸ್ಕೊಳ್ತಾ ಇದ್ದಾರೆ. 1 ಕಪ್ ಅವರೆಕಾಯಿ, 1.5 ಕಪ್ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಒಂಚೂರು ಬಿಸಿ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿಮ್ಮ. ಸ್ಟವ್ ಹಚ್ಕೊಂಡಿದ್ದಾರೆ, ಅದಕ್ಕೆ ಇದು ಪ್ಯಾನ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀರಮ್ಮ? ಹೌದು. ಹಾಕಿ. ಅರ್ಧ ಕಪ್ ಎಣ್ಣೆ ಹಾಕಬೇಕು, ಕಡಲೆಕಾಯಿ ಎಣ್ಣೆ. ಸರಿ, ತುಂಬಾ ಹಾಕಲ್ಲ. ಅರ್ಧ ಕಪ್ಪು ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದಾರೆ. ಹಾಕೊಂಡಿದ್ದೀನಿ. ಆಮೇಲೆ ಇದು ಸಾಸಿವೆ ಹಾಕ್ತಾ ಇದ್ದೀನಿಪ್ಪ. ಓಕೆ. ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕಬಾರ್ದು. ಓಕೆ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಬೇಕು. ಜೀರಿಗೆ ಜಾಸ್ತಿ ಹಾಕ್ಬೇಕು. ಜೀರಿಗೆ ಜಾಸ್ತಿ. ಸರಿಮ್ಮ. ಜೀರಿಗೆ. ಆಮೇಲೆ ಇದು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕಬಾರ್ದು. ಆಮೇಲೆ ಕರ್ಬೇವಿನ ಸೊಪ್ಪು ನೋಡಿ ಹಚ್ಚಿಟ್ಕೊಂಡಿದ್ದೀನಿಪ್ಪ, ಅದನ್ನು ಹಾಕಿದೆ. ಓಕೆ. ನಾವು ಸುಮಾರಾಗಿ ನಾವು ಯಾವಾಗಲೂ ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದು. ಇವರು ಒಣಮೆಣಸಿನ್ಕಾಯಿ ಹಾಕಿ ಬಾಡಿಸ್ತಾ ಇದ್ದಾರೆ. ಹೇಗಿರುತ್ತೆ ಅಂತ ನೋಡೋಣ. ಇದು ನಮ್ಮ ತಾಯಿಯವರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ. ಹೌದಾ? ಅದನ್ನ ಅದೇ ಸೇಮ್ ಮಾಡ್ತಾ ಇದ್ದೀನಿ. ಓಕೆ. ಇದೊಂದು ಸ್ವಲ್ಪ ಇದಾಕ. ಸರಿ ಸರಿ. ಅಮ್ಮ ಎಷ್ಟು ವರ್ಷದಿಂದ ಈ ಅಡುಗೆ ಮಾಡ್ತಾ ಇದ್ದೀರಾ ನೀವು? ನಾನು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ, 30 ವರ್ಷದ ಮೇಲೆ ಆಯ್ತು. ಆಮೇಲೆ ಇದು ಅವರೆಕಾಳದ ಸೀಸನ್ ಅಲ್ಲಿ ಈ ತರ ಮಾಡ್ತೀನಿ ನಾನು. ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಇದು. ಓಕೆ.
ಅಕ್ಕಿನ ಹುರ್ದಿ ತರಿ ಮಾಡಿ ಒಂದ್ಸಲ ಬೆಚ್ಚ ಮಾಡ್ತೀವಿ, ತುಂಬಾ ಉರಿಯೋದು ಬೇಡ. ಓಕೆ ಸರಿ. ಇವತ್ತು ತರಿ ಅವಾಗ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಇದಕ್ಕೆ ಅಕ್ಕಿ ತರಿ ಇದು ತರಿನ ಸೋನಾ ಹಾಕ್ತಾ ಮಸೂರಿ ಇದು. ಓಕೆ ಅಕ್ಕಿ ತರಿ ಸರಿ. ಈ ಒಗ್ಗರಣೆಗೆ ಹಾಕ್ತೀನಿ. ಸರಿ. ಈ ಸ್ಟವ್ ಆಫ್ ಮಾಡ್ಬಿಡ್ತೀನಿ. 1 ಕಪ್ ಸೋನಾ ಮಸೂರಿ ಅಕ್ಕಿನ ಚೂರ್ ಬೆಚ್ಚಗ್ ಮಾಡ್ಬಿಟ್ಟು ತರಿ ಮಾಡ್ತೀನಿ. ತರಿ ಮಾಡಿದ್ದೀನಿ. ಹಿಟ್ಟು ಬಂದ್ಬಿಡುತ್ತೆ, ಚೆನ್ನಾಗ್ ಬರಲ್ಲ. ಓಕೆ, ತರಿ ತರಿಯಾಗಿ ಇದನ್ನ ಒಗ್ಗರಣೆ ಒಳಗೆ ಹಾಕ್ಬಿಡಿ. ಓಕೆ, ಇವಾಗ ಒಗ್ಗರಣೆ ಒಳಗೆ ಹಾಕ್ತಾ ಇದ್ದೀರಾ. ಅಷ್ಟೇ, ಉರಿಯೋದ್ ಬೇಡಪ್ಪ. ಉರಿಯೋದ್ ಬೇಡ, ಬೇಡ ಬೇಡ. ಸುಮ್ಮನೆ ಹಾಕಿ ನಾಟು ಹುರಿದಿರ್ತೀವಲ್ಲ ಮತ್ತೆ ಚೆನ್ನಾಗಿ ಬಾಡಿಸ್ಬಿಡೋದು. ಸರಿ ಸರಿ. ಇವತ್ತು ನವರಾತ್ರಿ ಷಷ್ಠಿ ಆಗಿರೋದ್ರಿಂದ ಒಂದು ಕಡುಬು ತಿನ್ನೋ ಅಂಥ ಅವಕಾಶ ಸಿಕ್ಕಿದೆ. ಅದು ವಿಶೇಷವಾಗಿ ಅವರೆಕಾಯಿ ಕಡುಬು. ನೋಡೋಣ ಹೇಗಿರುತ್ತೆ ಅಂತ. ಅಮ್ಮ ಬೇರೆ ತುಂಬ 30 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇದು ಮೊದಲನೇ ಸತಿ ಟ್ರೈ ಮಾಡ್ತಾ ಇರೋದು. ನೋಡೋಣ ಹೇಗಿರುತ್ತೆ ಅಂತ. ಅವರೆಕಾಳಿಗೆ ಉಪ್ಪು ಹಾಕಿದ್ದೀನಿ. ಕಲ್ಲು ಉಪ್ಪು ಹಾಕ್ಬೇಕು. ಸರಿ ಸರಿ. ಇದನ್ನ ಅದರೊಳಗೆ ಸೇರಿಸ್ತೀನಿ. ಓಕೆ, ಈಗ ಕುದೀತಿರೋ ಅಂತ ಒಂದು ಅವರೆಕಾಳನ್ನ ಬೇಯಿಸ್ಕೊಂಡಿದ್ರಲ್ಲ, ಅದಕ್ಕೆ ಇವಾಗ ಹುರಿದಿರೋ ಅಂತ ಮಿಶ್ರಣನ ಹಾಕಿ ಕಲಿಸ್ತಾ ಇದ್ದಾರೆ. ನೋಡಿ, ಅದು ಕುದೀತಾ ಇದೆ, ನೋಡ್ಬೋದು. ಆಮೇಲೆ ತೆಂಗಿನಕಾಯಿ ಹಾಕಬೇಕು. ಸೊ ಇದಾದ್ಮೇಲೆ ತೆಂಗಿನಕಾಯಿ ಹಾಕೊಳ್ತಾ ಇದಾರಂತೆ. ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀರಾ. ಎಷ್ಟು ಹಾಕೊಳ್ತಾ ಇದ್ದೀರಾ ಅಮ್ಮ ತೆಂಗಿನಕಾಯಿ? ಎಷ್ಟು ಹಾಕಿದ್ರು ತುಂಬಾ ರುಚಿ ಬರುತ್ತೆ. ಹೌದಾ? ಎಷ್ಟು ಬೇಕಾದ್ರೂ ಹಾಕ್ಬೋದು. ಓಕೆ, ಅನ್ಲಿಮಿಟೆಡ್ ಇದು. ಓಕೆ, ಅಕ್ಕಿ ತರಿಗೆ ಎಷ್ಟು ತೆಂಗಿನಕಾಯಿ ಹಾಕಿದ್ರು ರುಚಿ ಬರುತ್ತೆ. ವಾವ್, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈಗ ಇದನ್ನ ಒಂದು ವಿಜಿಲ್ ಹಾಕಿ ಕೂಗಿಸ್ಕೋಬೇಕಾ? ವಿಜಿಲ್ ಬೇಕಾಗಿಲ್ಲ, ಸುಮ್ಮನೆ ಬಿಸಿ ಮಾಡ್ಕೊಳ್ಳೋ ತರ ತಗೋತೀನಿ. ಈಗ ಅಮ್ಮ ಅದನ್ನ ಪ್ರೆಷರ್ ಬರೋವರೆಗೂ ಇಟ್ಟು ಕೂಗ್ಸಿಲ್ಲ, ಪ್ರೆಷರ್ ಬರೋವರೆಗೂ ಇಟ್ಟು ಈಗ ಮುಚ್ಚಳ ಓಪನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ತುಪ್ಪ. ಈಗ ಆಫ್ ಮಾಡ್ಕೊಂಡಿದ್ದಾರೆ ಒಲೆನ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಾರೆ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದಾರೆ. ಒಂಚೂರು ಮೆಣಸು. ಇವಾಗ ಇದಕ್ಕೆ ಕಾಳು ಮೆಣಸು ಅದನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾರೆ. ನಿಮ್ ಖಾರ ಬೇಕಾದ್ರೆ ಜಾಸ್ತಿ ಹಾಕೋದು, ಇಲ್ಲ ಸರಿ. ಓಕೆ ಅಮ್ಮ, ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟ್ ತಕ್ಕನಾಗೆ ಖಾರ. ಆಫ್ ಆಗಿದೆ. ಸೊ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ತುಪ್ಪ ಮತ್ತೆ ಮೆಣಸು ಹಾಕಿರೋದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ. ಎಷ್ಟು ಬೇಕಾದ್ರೂ ಹಾಕ್ಬೋದು. ಓಕೆ, ಚೆನ್ನಾಗುತ್ತೆ. ಅವರೆಕಾಳು ಲೆಕ್ಕ ಇಲ್ಲ. ಅವರೆಕಾಳು ಕಾಯಿ ಇದೆಲ್ಲ ಎಷ್ಟು ಬೇಕಾದ್ರೂ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಇದನ್ನ ತಟ್ಟೆಯಲ್ಲಿ ಹಾಕೊಂಡು ಉಂಡೆ ಕಟ್ಟಬೇಕು ಈಗ. ಓಕೆ, ಸೊ ಈಗ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಪ್ಲೇಟ್ಗೆ. ಓಕೆ, ಇದನ್ನ ಉಂಡೆ ಕಟ್ತೀರಾ ಅಮ್ಮ? ಉಂಡೆ ಕಟ್ಟಿ. ಹಾ ಸರಿ. ಕೈ ತಗೊಂಡು ತಣ್ಣೀರಲ್ಲಿ ಅದ್ಕೊಂಡು ಇದನ್ನ ಬಿಸಿ ಬಿಸಿ ಇದ್ದಂಗೆನೆ ಉಂಡೆ ಕಟ್ಬೇಕು. ನೀನು ಕಟ್ಟಮ್ಮ. ಹಾ, ಹಿಂಗೆ ಉಂಡೆ ಮಾಡ್ಕೊ, ಹಿಟ್ಟು ಮಾಡ್ಕೋತೀವಲ್ಲ ಆ ಥರ ಉಂಡೆ ಮಾಡ್ಕೊ. ತುಂಬಾ ಬಿಸಿ ಇದೆ. ಬಿಸಿಲು ಕಟ್ಟದೆ ಬರೋದು. ತೂತು ಮಾಡು, ಚಿಕ್ಕದು. ಓಕೆ, ಚಿಕ್ಕದು ಅಷ್ಟೇ. ಅದು ಅಕ್ಕಿ ತರಿ ಆದ್ರಿಂದ ಬಿಸಿಲು ಕಟ್ಟಿದ್ರೆ ಬಿಟ್ಟು. ಈಗ ಹಿಟ್ಟು ನಾವು ಬಿಸಿಲೇ ತಂದು ಕಟ್ಟೋದು. ಅದೇ ಸೇಮ್ ಅಷ್ಟೇ. ಮುದ್ದೆ ಎಲ್ಲ ಹೀಗೆ ಅಲ್ವಾ, ಬಿಸಿಲೇ ಕಟ್ಟಿದ್ರೇನೆ. ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮೆಂತ್ಯದ ಗೊಜ್ಜು ಮಾಡ್ಕೊತೀವಿ. ಜೀರಿಗೆ ಮೆಂತ್ಯ ಅಷ್ಟೇ, ಎರಡೇ, ಇನ್ನೇನು ಹಾಕಲ್ಲ. ಅಚ್ಚಾ, ಟೇಸ್ಟ್ ಕೊಡುತ್ತೆ. ಓಕೆ, ಈಗ ಪ್ಲೇಟಿಗೆ ಅವ್ರು ಆಗ್ಲೇ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದಾರೆ. ಇವಾಗ ರೆಡಿ ಆಗಿರೋ ಪ್ಲೇಟ್ಗೆ ಇವಾಗ ನಾವು ಇದನ್ನ ಉಂಡೆ ಕಟ್ಟಿ ಕಟ್ಟಿ ಇಡ್ತಾ ಇದೀವಿ. ಆಗತ್ತಷ್ಟೇ. ಇದು ಸೊಗಡ ಕಾಲದಲ್ಲಿ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊಗಡ ಅವರೆಕಾಯಿ ಅವಾಗ ಮಾಡ್ಬೇಕು. ಅಮ್ಮ ಬೇಗ ಬೇಗ ಮಾಡಿದ್ರು, ನಾನು ಸ್ವಲ್ಪ ನಿಧಾನ. ಆಗಲಿ, ನೀ ಇಟ್ಬಿಡು. ಇದನ್ನ ಒಲೆ ಹಚ್ತೀನಿ. ಅದಾವೆ ಮಾಡ್ಕೊಂಡು ಸಾಕು. ಒಲೆ ಹಚ್ಬಿಡ್ಲ? ಸೊ ಈಗ ಗ್ಯಾಸ್ ಹಚ್ಕೊಳ್ತಾ ಇದ್ದಾರೆ. ಇಡ್ಲಿ ಹಚ್ಕೊಂಡು ಈಗ ಇಡ್ಲಿ ಪಾತ್ರೆ ಅದಕ್ಕೆ ನೋಡಿ. ಈಗ ತಟ್ಟೆನ ಇಡ್ತಾ ಇದ್ದಾರೆ. ಇಡ್ಲಮ್ಮ? ಇಡಪ್ಪ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮುಚ್ಚಲ ಇದು ಮುಚ್ಚಲ ಮುಚ್ಚಿ ಅದನ್ನ ಎಷ್ಟು ನಿಮಿಷ ಬೇಯಿಸ್ತೀರಮ್ಮ? 1-2 ನಿಮಿಷ. 2 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷನೂ ಬೇಡ. ಇದು ಬೆಂದಿರೋದ್ರಿಂದ ಕುಕ್ಕರಲ್ಲಿ ಬೆರೆಸಿದೀವಲ್ವಾ, ಅದೇ ನಾಟ್ ನೆಸೆಸಿಟಿ. ಓಕೆ,
ಇದಕ್ಕೆ ಮುಚ್ಚಳ ಮುಚ್ಚು. ಸೊ ಈಗ ಮುಚ್ಚಳ ಸಾಕು, ಒಂದು ಎರಡು 3 ನಿಮಿಷ ಮಿನಿಟ್ 3 ನಿಮಿಷ ಸಾಕು. ತುಂಬ ಬೇಡ, ಬಿಟ್ಕೊಂಡ್ಬಿಡುತ್ತೆ ಇಲ್ದಿದ್ರೆ. ಸರಿ. ತುಂಬ ಮಾಡಿಬಿಟ್ರೆ ನೀವು ಅಕಸ್ಮಾತ್ ಆಗದೇ ಇದ್ರು ಕೂಡ ಮೈಕ್ರೋವನ್ನಲ್ಲಿ ಪ್ಲೇಟ್ ಇದೆ ನೋಡಿ ಇಲ್ಲಿ, ಅದರಲ್ಲಿ ಇಟ್ಬಿಟ್ರು ಸಾಕು. ಮೈಕ್ರೋವನ್ ಓಕೆ. ಕಡುಬು ಆಗಿದೆ, ಕಡುಬು. ಸೊ ಈಗ ಈ ಕಡುಬು ಆಗಿದೆ ಅಂತ ಹೇಗೆ ಹೇಳ್ತೀರಮ್ಮ? ಇದು ಮುಟ್ಟು ನೋಡಿದ್ರೆ ಕೈ ಗಂಟಬಾರ್ದಮ್ಮ. ಓಕೆ, ಕೈ ಗಂಟಿದೆಯಾ ನೋಡು? ಇಲ್ಲ ಇಲ್ಲ, ಒಲೆ ಆಫ್ ಮಾಡ್ತೀನಿ. ಕೈ ಗಂಟಿಲ್ಲ. ಹಾ ನೋಡಿ, ಇಲ್ಲಿ ಮುಟ್ಟು ನೋಡು. ಹೌದು, ಅಷ್ಟೇ ಅದು. ಹೌದು, ಕೈ ಗಂಟಿಲ್ಲ, ಬಿಸಿನೂ ಇದೆ. ಬಿಸಿ ಇದೆ. ಹೌದು, ಇದೇ ನೆಸೆಸಿಟಿ ಇಲ್ಲ, ಬಟ್ ಏನು ಅಂದ್ರೆ ಈಸಿಯೆಸ್ಟ್ ಅಂದ್ರೆ ಇದೆ. ಓಕೆ ಸರಿ ಅಮ್ಮ, ಇದೊಂದು 2 ಮಿನಿಟ್ಸ್ ಬಿಟ್ಟು ತೆಗೆದು ಬಿಟ್ರೆ ಸಾಕು. ಸಾಕು ಸಾಕು ಸಾಕು. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಇವತ್ತು ನವರಾತ್ರಿ ಹಬ್ಬದ 6ನೇ ದಿನ ಆಗಿರೋದ್ರಿಂದ ಷಷ್ಠಿ ಅಂತ ಕೂಡ ಕರೀತಾರೆ. ದುರ್ಗಾ ತಾಯಿಯ 6ನೇ ಅವತಾರ ಅಂತ ಕೂಡ ಹೇಳ್ತಾರೆ. ಈ ಷಷ್ಠಿ ದಿನ ಕೆಂಪು ಬಟ್ಟೆಯನ್ನು ಕೂಡ ಧರಿಸ್ತಾರೆ. ಈಗ ನಾನು ಅಮ್ಮ ಹೇಗೆ ಹಾಕೊಂಡಿದೀವೋ ಕೆಂಪು ಬಟ್ಟೆಯನ್ನ ಹಾಗೆ ಧರಿಸ್ತಾರೆ. ತಾಯಿ ಏನು ಕೊಡ್ತಾಳೆ ಅಂದ್ರೆ ಶಕ್ತಿ ಕೊಡ್ತಾಳೆ, ಧೈರ್ಯ, ಮತ್ತೆ ಕೆಟ್ಟದನ್ನ ನಮ್ಮಿಂದ ತೆಗ್ದು ಒಳ್ಳೇದನ್ನ ನಮ್ಗೆ ಕೊಡ್ತಾಳೆ ಯಾವಾಗ್ಲೂ. ಸೊ ಇಂದಿನ ದಿನದಲ್ಲಿ ಎಲ್ಲರೂ ಕೂಡ ತಾಯಿನ ಆರಾಧನೆ, ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತಾರೆ. ಅವತ್ತಿನ ದಿನ ಇದನ್ನ ಪ್ರಸಾದವಾಗ ಕೂಡ ಇಡ್ಬೋದು. ತಾಯಿ ನಮ್ಗೆ ಯಾವಾಗ್ಲೂ ಶಕ್ತಿಯನ್ನೇ ಕೊಡೋದು, ಮಾನಸಿಕ ಆಗ್ಲಿ ದೈಹಿಕ ಎಲ್ಲಾ ಶಕ್ತಿ ಕೂಡ ನಮಗೆ ಕೊಡ್ತಾರೆ ಪೂಜೆ ಮಾಡಿ ಆರಾಧನಾ. ಸೊ ಇವತ್ತು ಇದನ್ನ ಟೇಸ್ಟ್ ಹೇಗಿದೆ ಅಂತ ಮಾಡೋಣ. ಫಸ್ಟ್ ಅಮ್ಮ ಕೂಡ ಇವತ್ತು ನಮ್ಗೆ ಇದಕ್ಕೆ ಏನು ಸೂಟ್ ಆಗುತ್ತೆ, ಈ ಒಂದು ಕಡುಬಿಗೆ ಯಾವ ತರ ಗೊಜ್ಜು, ಮೆಂತ್ಯ ಗೊಜ್ಜು ಅಮ್ಮ ನೀವು ಹೇಳಿದ ಮೆಂತ್ಯ ಗೊಜ್ಜು ಮಾಡಿ ಕೂಡ ಕೊಟ್ಟಿದ್ದಾರೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಅಮ್ಮ ನೀವು ಟೇಸ್ಟ್ ಮಾಡಿ. ಹೇಗಿದೆ ಅಂತ ನೀನ್ ನನಗೆ ಟೇಸ್ಟ್ ಹೇಳ್ಬೇಕು, ನಾನೇ ಹೇಳೋದು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಅಮ್ಮ. ಅವರೆಕಾಳು ಕೂಡ ನನ್ಗೆ ಬಾಯಿ ಸಿಗ್ತಾ ಇದೆ. ಅಂಡ್ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಒಣಮೆಣಸು ಹಾಕಿರೋದ್ರಿಂದ ಇದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅವರೆಕಾಯಿ ಇಷ್ಟಪಡೋರ್ಗಂತೂ ಇದು ಬೆಸ್ಟ್ ರೆಸಿಪಿ. ಅವರೆಕಾಯಿ ಬಾಯಿ ಸಿಗ್ತಾ ಇರುತ್ತೆ. ಕಾಯಿ ಹಾಕಿರೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಇದನ್ನ ನೀವು ಮನೇಲಿ ಮಾಡಿ ತಿನ್ಲೇಬೇಕು. ತಿಂದು ಹೇಗಿತ್ತು ಅಂತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಮ್ಮ, ಇವತ್ತು ನಾವು ನಿಮ್ಮ ಮನೆಗೆ ಬಂದು ನಿಮ್ದೊಂದು ಸಂಪ್ರದಾಯದ ಅಡುಗೆ ತೋರಿಸ್ಕೊಟ್ವಿ. ನಿಮ್ಗೆ ನಮ್ಮ ಟೀಮ್ ಬಂದು ನಿಮ್ಗೆ ತೋರಿಸ್ಕೊಟ್ಟಿದ್ದು, ನೀವು ನಮಗೆ ತೋರಿಸ್ಕೊಟ್ಟಿದ್ದು ಹೇಗಿತ್ತು? ನಂಗಂತೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಪ್ರೋಗ್ರಾಮು. ನೀವು ಎಲ್ಲ ಕಡೆ ಮಾಡಿದ್ರೆ ಬೆಟರ್. ಓಕೆ. ಇವರು ಕೂಡ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರು. ನಮ್ಮ ನಂಬರ್ ತಗೊಂಡು ಯೂಟ್ಯೂಬ್ ಅಲ್ಲಿ ಮೆಸೇಜ್ ಹಾಕಿ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವು ಇಲ್ಲಿ ಬಂದು ಕೂಡ ಇವರ ಒಂದು ರೆಸಿಪಿನ ಕ್ಯಾಪ್ಚರ್ ಮಾಡೋದಕ್ಕಾಗಿದ್ದು ಆ್ಯಂಡ್ ಇವ್ರ ಟ್ಯಾಲೆಂಟ್ಸ್ನ ಕೂಡ ನೋಡೋಕ್ಕಾಗಿದ್ದು. ಸೊ ಇದೇ ಥರ ಒಳ್ಳೆ ವಿಡಿಯೋಸ್ಗೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ ಚಾನಲ್ಗೆ. ಸೊ ಇವತ್ತು ನಾವು ನವರಾತ್ರಿ ಹಬ್ಬದ 4ನೇ ದಿನದ್ದು ಶೂಟ್ ಮಾಡ್ಕೊಳ್ತಾ ಇದ್ದೀವಿ. 4ನೇ ದಿನ ದುರ್ಗಾದೇವಿ ಅವತಾರ ಬಂದು ಕುಷ್ಮಾಂಡ. ಕುಷ್ಮಾಂಡ ದೇವಿದು ಹೆಸರಿನ ಮೀನಿಂಗ್ ಬಂದ್ಬಿಟ್ಟು, ಹೂ ಬಂದ್ಬಿಟ್ಟು ಚಿಕ್ಕ ಬರುತ್ತೆ, ಮತ್ತು ಸುಷ್ಮಾ ಬಂದ್ಬಿಟ್ಟು ಶಕ್ತಿ, ಆಂಡ ಬಂದ್ಬಿಟ್ಟು ಬ್ರಹ್ಮಾಂಡ. ಸೊ ಅದಕ್ಕೆ ಅದ್ರ ಮುಗುಳ್ನಗೆಯಿಂದ ಬ್ರಹ್ಮಾಂಡ ಸೃಷ್ಟಿ ಆಯಿತು ಅಂತ ಇದೆ, ಇದ್ರ ಬಗ್ಗೆ ಇತಿಹಾಸ ಇದೆ. ಸೊ ಈ ದೇವಿಗೆ ಅವತ್ತಿನ ದಿನ ಪೂಜೆ ಮಾಡ್ತೀವಿ. ಸೊ ಅವತ್ತಿನ ದಿನ ಬಂದ್ಬಿಟ್ಟು 4ನೇ ದಿನ ಇದು ಆರೆಂಜ್ ಸೂರ್ಯಕದು ಬಣ್ಣ. ಸೊ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಕಳೆದ ವಿಡಿಯೋದಲ್ಲಿ ಅವ್ರ ಬಗ್ಗೆ ಎಲ್ಲ ಮನದಾಳದ ಮಾತುಗಳನ್ನು ತಿಳ್ಕೊಂಡ್ರಿ ನೀವು. ಸೊ ಇವತ್ತು ಅವರು ನಿಮಗೋಸ್ಕರ ವೀಕ್ಷಕರೇ ಏನು ಕೈ ರುಚಿ ಹಬ್ಬಕ್ಕೆ ಮಾಡಿ ತೋರಿಸ್ತಾರೆ, ಪ್ರಸಾದ ನೈವೇದ್ಯ ಇಡೋಕ್ಕೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಕರೆಯೋಣ. ವೆಲ್ಕಮ್ ಬ್ಯಾಕ್ ಮೇಡಮ್ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಬಂದಿರೋದಕ್ಕೆ. ನಮಸ್ತೆ. ನಮಸ್ತೆ. ಓಕೆ, ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಏನು ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ? ಎಲ್ರಿಗೂ ಮೊದಲನೇದಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬ ಅಂದರೆ 9 ದಿನ ಮತ್ತು
ದಶಮಿ 10 ದಿನಗಳ ಕಾಲನೂ ಸಂಭ್ರಮನೋ ಸಂಭ್ರಮ. ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಎಲ್ರಿಗೂ ಏನೋ ಒಂಥರ ಉತ್ಸಾಹ. ಎಲ್ಲರೂ ಮತ್ತು ಮನೇಲಿ ಮಕ್ಕಳಿದ್ರಂತೂ ಇನ್ನೂ ಅದು ದುಪ್ಪಟ್ಟು ಜಾಸ್ತಿ ಆಗುತ್ತೆ ಸಂತೋಷ. ಪ್ರತಿದಿನ ದೇವಿಗೆ ಒಂದೊಂದು ಸಿಹಿ ಅಥವಾ ಖಾರ ಮಾಡಿಬಿಟ್ಟು ನೈವೇದ್ಯ ಮಾಡ್ತಾ ಇರ್ತೀವಿ. ಇವತ್ತು ನಾನು ನಮ್ಮ ಇವರ ಕರ್ನಾಟಕ ಚಾನೆಲ್ಸ್ ಅವರಿಂದ ಹಯಗ್ರೀವ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ದೇವಿಗೆ ಪ್ರತಿದಿನ ಒಂದೊಂದು ನೈವೇದ್ಯ ಇರೋದ್ರಿಂದ ಸಿಹಿ ಮಾಡಿ ಉಣ್ಬಡಿಸೋಣ ಅನ್ನೋದು. ಓಕೆ, ಬನ್ನಿ ಹಾಗಾದರೆ ಕಿಚನ್ಗೆ ಹೋಗೋಣ. ಇವ್ರ ಕೈ ರುಚಿ ಹೇಗೆ ಐಗ್ರೀವ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಐಗ್ರೀವ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀರಾ? ಮೇಡಮ್, ಇದು ಒಂಥರ ತುಂಬ ಸಿಂಪಲ್ಲು ಸಿಹಿ, ಬಟ್ ಮಹತ್ವ ಜಾಸ್ತಿ. ಹಯಗ್ರೀವ ಅಂದರೆ ದೇವರು ಎಲ್ಲ ದೇವರಿಗೂ ನೈವೇದ್ಯಕ್ಕೆ ಶ್ರೇಷ್ಠ, ತುಂಬ ಪ್ರಿಯ. ಹೌದು. ಕಡಲೆಬೇಳೆ ಓಕೆ 1 ಕಪ್. ಅಂದರೆ ಇದರಲ್ಲಿ ಕ್ವಾಂಟಿಟಿ ಹೇಗೆ ಅಂದರೆ 3 ರಿಂದ 4 ಜನ ಆದರೆ ಈ ಕಪ್ಪಲ್ಲಿ 1 ಕಪ್ ಅಳತೆ. ಓಕೆ. ಮತ್ತು ಅದೇ ಕಪ್ಪಲ್ಲಿ 1.5 ಕಪ್ಪು ಬೆಲ್ಲ. ಅದು ಯಾಕಂದರೆ ಸಿಹಿ ಕೆಲವರು ಕಮ್ಮಿ ತಿಂತಾರೆ, ಮತ್ತು ಜಾಸ್ತಿ ಬೇಕಾಗುತ್ತೆ, ಅದನ್ನ ನೋಡ್ಕೊಂಡು ಹಾಕಿದ್ರೂ ಆಗುತ್ತೆ. ಮತ್ತು ಗಸಗಸೆ ಅರ್ಧ. ಇದೆಲ್ಲ ಫ್ಲೇವರ್ಗೆ ಮತ್ತು ಟೇಸ್ಟ್ಗೆ ಅರ್ಧ ಸ್ಪೂನು. ಮತ್ತು ಲವಂಗ. ಓಕೆ, 2 ಲವಂಗ. ತುಪ್ಪ ಅಂದರೆ ರುಚಿಗೆ ತಕ್ಕಷ್ಟು ಇಲ್ಲಿ ಒಂದು 4-5 ಸ್ಪೂನ್ ಹಾಕ್ತೀನಿ. ಅದೇ ಬಟ್ಲಲ್ಲಿ ಕೊಬ್ಬರಿ ಒಂದು ಅರ್ಧದಿಂದ 3/4 ಕಪ್ಪು ಬೇಕಾಗುತ್ತೆ. ಮತ್ತು ಇದೇ ಕಪ್ ಅಳತೆಯಲ್ಲಿ 2 ಕಪ್ಪು ನೀರು. ಈಗ ಮೊದಲಿಗೆ ಈ ಕಡಲೆಬೇಳೆನ 1 ರಿಂದ 2 ನಿಮಿಷ ನೆನೆಸ್ಕೊಳ್ಳೋಣ. ಒಂದು ಸ್ವಲ್ಪ ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಇದೇ ಅಳತೆ ಕಪ್ಪಲ್ಲಿ 2 ಕಪ್ಪು ನೀರು ಬೇಕಾಗುತ್ತೆ. ಅಂದರೆ ಇದು ನೆನೆಸೋಕ್ಕೆ ಮುಂಚೆ ಸ್ವಲ್ಪ ತೊಳ್ಕೊಬೇಕು ಇದನ್ನು. ಈಗ ಕಡಲೆಬೇಳೆನ ತೊಳೆದಾಗಿದೆ ಒಂದರಲ್ಲಿ. ಮತ್ತು ಅದೇ ಕಪ್ಪು ಕಡಲೆಬೇಳೆ ಯಾವ ಕಪ್ಪಲ್ಲಿತ್ತೋ ಅದೇ ಕಪ್ಪಲ್ಲಿ 2 ಅಳತೆ 2 ಅಳತೆ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಕುಕ್ಕರ್ಗೆ ಹಾಕೋಕ್ಕೆ ಮುಂಚೆ ಇದಕ್ಕೆ 2 ಲವಂಗ ಹಾಕೋಣ. ಓಕೆ. ಸೊ ಇದೇನ ನೆನಿಬೇಕಾ? ಇಲ್ಲ, 1 ರಿಂದ 2 ನಿಮಿಷ ನೆನೆದ್ರೆ ಸಾಕು. ಇವಾಗ ಕುಕ್ಕರ್ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕು. ಯಾಕಂದರೆ ನಾವು ತುಂಬ ಇದನ್ನು ನೆನೆಸ್ಬಿಟ್ರೆ ಅದು ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಅದು ಹಯಗ್ರೀವ ಅಂದಾಗ ಅದು ಸ್ವಲ್ಪ ಬಾಯಿಗೆ ಸಿಕ್ಕರೇನೆ ಚಂದ. ಹೌದು, ಕಡಲೆಬೇಳೆ ಮುದ್ದೆ ಆಗ್ಬಿಟ್ರು ಟೇಸ್ಟ್ ಚೇಂಜ್ ಆಗುತ್ತೆ. ಹೌದು ಹೌದು. ಹಂಗಾಗಿ ಇದನ್ನೀಗ ಕುಕ್ಕರಲ್ಲಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ಮೇಡಮ್, ಈಗ ಕಡಲೆಬೇಳೆ, ನೀರು 2 ಕಪ್ಪು ಮತ್ತು 2 ಲವಂಗ ಹಾಕ್ಕೊಂಡಿದ್ದಾರೆ. ಇದನ್ನ ಸ್ಟವ್ ಮೇಲೆ ಇಟ್ಕೊಳ್ಳೋಣ ಮೇಡಮ್? ಹೌದು, ಖಂಡಿತ. ಸೊ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಮೀಡಿಯಂ ಫ್ಲೇಮಲ್ಲಿ ಇದ್ದರೆ ಅದೊಂದು 2 ರಿಂದ 3 ಕೂಗು ಕೂಗಲಿ. ಈ ಎಲ್ಲ ಪದಾರ್ಥಗಳ ಜೊತೆಗೆ ಮತ್ತು ಸಿಹಿ ಅಂದಮೇಲೆ ದ್ರಾಕ್ಷಿ ಗೋಡಂಬಿ ಇರಲೇಬೇಕು. ಒಂದು 8 ರಿಂದ 10 ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡ್ಬಿಡೋಣ. ಈಗ ಅದು ಕುಕ್ಕರ್ ಸ್ವಲ್ಪ ಕೂಲಾಗೋಷ್ಟೊತ್ತಿಗೆ ನಾವು ಇಲ್ಲೊಂದು ಬಾಣಲೆ ಇಟ್ಬಿಟ್ಟು, ಅಂದರೆ ಸಣ್ಣ ಉರಿಲೆ ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಳೋಣ ಇದಕ್ಕೆ. ಓಕೆ. ಸೇಮ್ ಕಪ್ ಅಳತೆನಾ? ಸೇಮ್ ಕಪ್ಪಲ್ಲೇ ಅರ್ಧ ಕಪ್ ನೀರು ಸಾಕು. ಯಾಕಂದರೆ ಬೆಲ್ಲ ಕರಗಿಸ್ಕೋಬೇಕಲ್ಲ ನಾವು. ಬೆಳ್ಳಿಗೆ ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕಿ ಈ ಬೆಲ್ಲದ ಪುಡಿ ಇಟ್ಕೊಂಡಿದ್ವಲ್ಲ, ಆ ಬೆಲ್ಲದ ಪುಡಿನ ಹಾಕೋಣ. ಯಾಕಂದರೆ ಇದು ಬೆಲ್ಲ ಕರಗಿ ಸ್ವಲ್ಪ ಪಾಕ ಥರ ಆಗಬೇಕು. ಫ್ಲೇಮ್ ಬೇಕಾದ್ರೆ ಸ್ವಲ್ಪ ಹೈ ಮಾಡ್ಕೊಳ್ಳೋಣ. ಈಗ ನೋಡಿ, ಅದು ಬೆಲ್ಲ ಕರಗ್ಸಕ್ಕೆ ಇಟ್ಟಿದ್ವಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಕರಗ್ಬಿಟ್ಟು ಈ ಗೆಜ್ಜೆ ಪಾಕ ಅಂತಾರೆ ಇದನ್ನು. ಈ ಮಧ್ಯದಲ್ಲಿ ಇದು ಮಾಡಿ, ಇದಂದರೆ ಪಾಕ ಚೆನ್ನಾಗಿ ಬಿಟ್ಕೊಂಡಿದೆ. ಇದು ಕುದೀತಾ ಇದೆ. ಹೌದು, ನೋಡಿ ಇಲ್ಲಿ ಗೊತ್ತಾಗುತ್ತೆ. ಈಗ ಸೆಂಟ್ರಲ್ಲಿ ಕುದೀತಾ ಇದ್ರೆ ಅಂದರೆ ಇದು ಪಾಕ ಚೆನ್ನಾಗಿ ಬಂದಿದೆ ಅಂತ. ಓಕೆ. ಈಗ ಸೆಂಟ್ರಲ್ ಈ ಥರ ಕುದೀತಾ ಇದ್ರೆ ಪಾಕ ಬಂದಿದೆ. ಹೌದು, ಪಾಕ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಬೆಲ್ಲ ಚೆನ್ನಾಗಿದೆ. ಓಕೆ, ಈ ಬೆಲ್ಲ ಚೆನ್ನಾಗಿದೆ, ಕೆಂಪು ಬೆಲ್ಲ. ಅಂದರೆ ಈಗ ಇದನ್ನು ಕುದ್ದಾದ್ಮೇಲೆ ಒಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣ ಆಗಕ್ಕೆ ಬಿಟ್ಬಿಟ್ಟು ಶೋಧಿಸ್ಕೊಂಡು ಬಿಡಬೇಕು. ಯಾಕಂದರೆ ಕೆಲವು ಸತಿ ಬೆಲ್ಲದಲ್ಲಿ ಏನಾದ್ರು ಒಂದು ಕಡ್ಡಿ ಕಸ ಇದ್ದೇ ಇರುತ್ತೆ. ಹೌದು, ಶೋಧಿಸ್ಕೊಂಡು ಬಿಡೋಣ. ಪಾಕ ತಣ್ಣ ಆಗೋಷ್ಟೊತ್ತಿಗೆ ಇಲ್ಲೊಂದು ಸಣ್ಣ ಬಾಣಲಿಲಿ ಈ ಗಸಗಸೆ ತೆಗೆದಿಟ್ಕೊಂಡಿರ್ತೀವಲ್ಲ, ಈ ಗಸಗಸೆನ ಉಗುರು ಬೆಚ್ಚಗೆ ಮಾಡ್ಕೊಳ್ಳೋಣ. ಒಂದು ಲಿಟ್ಲ್ ಬಿಟ್ ಬ್ರೌನಿಶ್ ಬರುತ್ತೆ ಒಂದು ಸ್ವಲ್ಪ. ಮತ್ತು ಹಸಿ ವಾಸನೆ ಹೋಗುತ್ತೆ ನಮಗೆ. ಆಮೇಲೆ ಪರಿಮಳ ಚೆನ್ನಾಗಿರುತ್ತೆ ಹಯಗ್ರೀವಲ್ಲಿ. ಯಾಕಂದರೆ ಈಗ ನಾವು ಏಲಕ್ಕಿ ಬದಲು ಲವಂಗ ಹಾಕಿದ್ದೀವಿ. ಆ ಲವಂಗ ಪರಿಮಳನೇ ಒಂಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹೌದು. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಓಕೆ. ಇಲ್ಲಾಂದರೆ ಅದು ಇದೊಂದು ಚಿಕ್ಕ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ.
ಇದೇ ಬಾಣಲಿಗೆ ಒಂದು 2 ರಿಂದ 3 ಚಮಚ ತುಪ್ಪ ಹಾಕೊಳ್ಳೋಣ. ಹಾಂ, ತುಪ್ಪ ಹಾಕೊಳ್ಳೋಣ. ಫಸ್ಟು ಗೋಡಂಬಿ ಹುರ್ಕೊಳ್ಳೋಣ. ಓಕೆ. ಸೊ ದ್ರಾಕ್ಷಿ ಬೇಗ ಹೌದು, ಕೆಂಪಾಗ್ಬಿಡುತ್ತೆ ಅಂತ ಫಸ್ಟ್ ಗೋಡಂಬಿ. ಹಾಂ, ಗೋಡಂಬಿನ ಯಾಕಂದರೆ ಕಲರ್ ಬೇಕಲ್ಲ ನಮಗೆ, ಸ್ವಲ್ಪ ಬ್ರೌನಿಶ್ ಬರಬೇಕದು. ಹೌದು. ಯಾಕಂದರೆ ಎಲ್ಲ ಲೋ ಫ್ಲೇಮಲ್ಲೇ ಇರಬೇಕು ಇದೆಲ್ಲ, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ. ಈಗ ದ್ರಾಕ್ಷಿ ಹಾಕೋಣ. ಓಕೆ. ಈಗ ನೋಡಿ ದ್ರಾಕ್ಷಿನೂ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ, ಗೋಡಂಬಿನೂ ಕಲರು ಚೆನ್ನಾಗಿದೆ. ಕುಕ್ಕರ್ ಆರಿದೆ. ಈಗ ನೋಡಿ, ಈಗ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ತುಂಬಾ ಮೆತ್ತಗೂ ಆಗಿಲ್ಲ, ಗಟ್ಟಿಗೆ ಕಾಳು ಥರನೂ ಇರಲ್ಲ. ನೋಡಿ ಹಿಂಗೆ ಇಷ್ಟು ಬರಬೇಕಿದು ಅಯ್ಯಗ್ರೀವ ಮಾಡುವಾಗ. ಕರೆಕ್ಟ್ ಅದಾದಲ್ಲಿ ಬೆಂದಿದೆ. ಹೌದು. ಸಣ್ಣ ಮಾಡಿಕೊಂಡು ಸಣ್ಣ ಮಾಡಿಕೊಂಡು ಈ ಬೆಲ್ಲದ ಪಾಕ ಇತ್ತಲ್ಲ, ಈ ಬೆಲ್ಲದ ಪಾಕಕ್ಕೆ ನಾವೀಗ ಈ ಬೆಂದಿರೋ ಕಡಲೆಬೇಳೆ ಹಾಕ್ಕೊಳ್ಳೋಣ. ಓಕೆ. ಅಂದರೆ ಅದರದ್ದು ನೀರು ತುಂಬ ನೀರು ಹಾಕೋದು ಬೇಡ, ಆ ಕಡಲೆ ಬೇಳೆ ಮಾತ್ರ ಹಾಕೋಣ. ಯಾಕಂದರೆ ಇಲ್ಲಿ ಪಾಕ ಇರೋದ್ರಿಂದ ಅದು ನೀರನ್ನು ಅಳತೆ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ನಾವು ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀವಿ, ಲವಂಗ ಹಾಕ್ಬಿಟ್ಟು. ಓಕೆ. ಅದು ನೀರು ತುಂಬ ಮಾತ್ರ ತಗೊಳ್ತಾ ಇರೋದು. ಹೌದು, ಯಾಕಂದರೆ ಇದು ಬೆಲ್ಲದ ಪಾಕನೇ ಇರೋದ್ರಿಂದ, ಮತ್ತು ಇದರಲ್ಲಿ ಏನೇ ನಾವು ಶೋಧಿಸಿದ್ರು ನೀರಿನ ಅಂಶ ಇದ್ದೇ ಇರುತ್ತೆ. ಅದು ನೋಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ, ಆ್ಯಡ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಹೌದು. ಈಗ ಫ್ಲೇಮ್ ನೋಡಿ, ಇದು ಕಡಲೆಬೇಳೆ ಎಲ್ಲ ಹಾಕಾಗಿದೆ. ಇದು ಸ್ವಲ್ಪ ನೋಡಿ ಇವಾಗ ಕರೆಕ್ಟಾಗಿದೆ ನೋಡಿ. ಅಂದರೆ ಕೆಲವರಿಗೆ ಹೌದು, ಅಂದರೆ ಇದು ಸ್ವಲ್ಪ ಬೆಂದಮೇಲೆ ಅಂದರೆ ಫ್ಲೇಮ್ ಸ್ವಲ್ಪ ಜೋರು ಮಾಡೋಣ, ತುಂಬ ಹೈ ಬೇಡ. ಅದು ಇದನ್ನು ಕುದಿಬೇಕು, ಯಾಕಂದರೆ ಅದು ಪಾಕ ಎಲ್ಲ ಬೆಲ್ಲದ ಸಿಹಿ ಅದಕ್ಕೆ ಕಡಲೆಬೇಳೆಗೆ ಬರಬೇಕಲ್ಲ, ಖಂಡಿತ. ಈಗ ಇದು ಕುದಿತಾ ಇರಲಿ. ಇದಕ್ಕೆ ನಾವು ಗಸಗಸೆ ಹುರಿದಿಟ್ಕೊಂಡಿದ್ವಲ್ಲ, ಆ ಗಸಗಸೆ ಹಾಕೋಣ. ಬೆಲ್ಲದ ಪಾಕನ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಬೇಕೋತಾ ಇದೆ, ಯಾಕಂದರೆ ಅದು ಸಿಹಿ ಅಂಶ ಎಲ್ಲ ಇದಕ್ಕೆ ಕಡಲೆಬೇಳೆಗೆ ಬರಬೇಕದು. ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ, ಆ ಗಸಗಸೆ ಹಾಕೋಣ. ಮತ್ತು ನಂತರ ಕೊಬ್ಬರಿ ಇದು ಕಾಲು ಬಟ್ಲು ಇಟ್ಕೊಂಡಿದ್ವಲ್ಲ, ಆ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಕಲಿಸ್ತಾ ಇರೋದು. ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಒಂದು ಅಡಿಕೆ ಹಾಕ್ತಾ ಇದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ. ಹೌದು. ಇದಕ್ಕೆ ಒಂದು ಚಮಚ ತುಪ್ಪ ಹಾಕೋಣ. ಈಗ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಕ್ಕೆ ತುಪ್ಪ ಹಾಕಿದ್ವಿ. ಇನ್ನೊಂದು ಚಮಚ ಯಾಕೆಂದರೆ ಅದು ಸ್ಮೆಲ್ ಬೇರೆ ಥರ ಚೆಂದ ಬರುತ್ತೆ. ತಿರುಗಿಸೋದ? ಹಾಂ. ಇದಕ್ಕೇನು ದ್ರಾಕ್ಷಿ ಗೋಡಂಬಿನೂ ಹಾಕ್ಬಿಡೋಣ. ಓಕೆ, ತಗೊಳ್ಳಿ. ನೋಡಿ ಈಗ ಇದೆಲ್ಲ ಒಟ್ಟಿಗೆ ಆಗಿ ಸ್ವಲ್ಪ ಒಂದು 4 ರಿಂದ 5 ನಿಮಿಷ ಕುದಿಲಿ. ಕುದಿಲಿ, ಯಾಕಂದರೆ ಇದು ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ. ಪಾಕ ಅಲ್ಲ, ಬೆಲ್ಲದ ಪಾಕ ಅಲ್ಲ. ಇದಕ್ಕೇನು ಗೊತ್ತಾ, ಅದು ತೆಗೆದಿಟ್ರು ಹೆಂಗೋ ಬೇಳೆದ ನೀರು ತೆಗೆದಿಟ್ಕೊಂಡಿದ್ದೀವಿ. ಕೆಲವೊಮ್ಮೆ ಬೇಳೆದಲ್ಲಿ ನೀರು ಸೇರ್ಕೊಂಡಿರಲ್ಲ, ಯಾಕಂದರೆ ಫುಲ್ ತೆಗೆದ್ಬಿಟ್ಟಿರ್ತಾರೆ. ಹಂಗಾಗಿ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರು ಹಾಕ್ಬಾರ್ದು. ಅಳಕಾದ್ರೂ ಹೌದು. ನೋಡಿ ಇದೆಲ್ಲನೂ ಈಗ ಬೇಯ್ತಾ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ನೋಡಿ, ಆ ಬೆಲ್ಲದ ಪಾಕ ಎಲ್ಲ ಸೇರಿಕೊಂಡು. ನೋಡಿ ಈಗ ಅದು ಬೆಲ್ಲದ ಪಾಕದ್ದು ಮತ್ತು ಈ ಬೇಳೆ ನೀರೆಲ್ಲ ಬಿದ್ದಿತ್ತಲ್ಲ, ಆ ನೀರಿನ ಅಂಶ ಎಲ್ಲ ಎಳ್ಕೊಂಡು ಆ ಪಾಕ ಮತ್ತು ತುಪ್ಪ ಎಲ್ಲ ಇಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗಿದೆ ನೋಡಿ. ಈಗ ಒಲೆ ಆಫ್ ಮಾಡಿಬಿಡೋಣ. ಓಕೆ ಮೇಡಮ್, ನವರಾತ್ರಿ ಸ್ಪೆಷಲ್ಲು ಹಯಗ್ರೀವ ನೋಡಿ, ದೇವಿದು ನೈವೇದ್ಯ ಆಯಿತು. ಓಕೆ, ಹೇಗಿದೆ ಅಂತ ನೋಡಿ. ಹಯಗ್ರೀವ ರೆಡಿ ಇದೆ, ನೋಡೋಣ. ಮೇಡಮ್ ತುಂಬಾ ಟೇಸ್ಟಿ ಇದೆ. ನಾನು ಹಯಗ್ರೀವ ತುಂಬ ಕಡೆ ಟೇಸ್ಟ್ ಮಾಡಿದ್ದೆ, ಬಟ್ ಈ ರುಚಿ ಅಂತೂ ಎಕ್ಸಲೆಂಟ್, ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ ಹೇಗೆ ಮಾಡಿದ್ದೀರಾ ಅಂತ.
ಸೂಪರ್ ಆಗಿದೆ ಅಲ್ಲ. ಓಕೆ, ಸೊ ತುಂಬ ಧನ್ಯವಾದಗಳು ಮೇಡಮ್, ನಮಗೆ ಬಂದು ನಮ್ಮ ವೀಕ್ಷಕರಿಗೋಸ್ಕರ ಇಂಥ ಒಂದು ಒಳ್ಳೆ ಐಗ್ರೀವ ಮಾಡಿ ತೋರಿಸಿದ್ದಕ್ಕೆ, ಟೇಸ್ಟಿ ಐಗ್ರೀವ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನವರಾತ್ರಿ ಟೈಮಲ್ಲಿ ಬಂದು ಇಲ್ಲಿ ದೇವ್ರನ್ನ ನೋಡಿ ದೇವ್ರಿಗೊಂದು ನೈವೇದ್ಯ ಮಾಡುವಂಥ ಅವಕಾಶ ಮಾಡಿಕೊಟ್ರಿ. ನಿಮಗೂ ತುಂಬ ಧನ್ಯವಾದಗಳು. ಬುಕ್ಸ್ ಎಲ್ಲ ಬರೀತೀರಾ ಅಂತ ಹೇಳಿ ನಿಮ್ಮ ಇಂಟರ್ವ್ಯೂಯಲ್ಲೂ ನಾವು ನೋಡಿದ್ದೀವಿ ಕಳೆದ ವಿಡಿಯೋದಲ್ಲಿ. ಸೊ ನಿಮ್ಗೆ ಏನಾದರೂ ಅವಾರ್ಡ್ಸ್ ಎಲ್ಲ ಸಿಕ್ಕಿದೆಯಾ? ಖಂಡಿತ ಮೇಡಮ್, ನನಗೆ ಸಾಹಿತ್ಯಿಕವಾಗಿ ಕನ್ನಡ ರತ್ನ ಪ್ರಶಸ್ತಿ ಬಂದಿದೆ, ಮತ್ತು ನಮ್ಮ CR ಸಿಂಹ ಅವ್ರದ್ದು ಆ ಪ್ರಶಸ್ತಿನೂ ಬಂದಿದೆ. ಆಮೇಲೆ ದೊಡ್ಡರಂಗೇಗೌಡರ ಸಾಹಿತ್ಯ ಕಾವ್ಯ ಪ್ರಶಸ್ತಿ ಅದು ಬಂದಿದೆ, ಸುಮಾರು ಬಂದಿದೆ. ಹಾಂ ಹಾಂ. ಓಕೆ, ವಾವ್, ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಧನ್ಯವಾದಗಳು. ಸೊ ನಿಮ್ಮಂಥವ್ರ ಜೊತೆ ನಾವು ನಮ್ಮ ಚಾನಲ್ಗೆ ಬಂದು ಈ ಥರ ಅಡುಗೆ ಮಾಡ್ಕೊಂಡು ತೋರಿಸಿದ್ಕೆ, ನನಗೆ ಹ್ಯಾಂಕ್ರಿಂಗ್ಗೆ ಚಾನ್ಸ್ ಸಿಕ್ಕಿದ್ದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ನನಗೂ ತುಂಬ ಖುಷಿ ಆಯಿತು ಮೇಡಮ್, ಧನ್ಯವಾದಗಳು. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಈ ಐಗ್ರೀವನ ಖಂಡಿತ ನಾನು ಹೇಳ್ತೀನಿ, ಖಂಡಿತವಾಗಿ ಈ ನಮ್ಮ ಚಾನಲ್ನ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಸೇಮ್ ಅಳತೆಯಲ್ಲಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿದೆ. ಸೊ ನೀವು ತುಂಬ ಇಷ್ಟಪಡ್ತೀರಾ, ಕಮೆಂಟ್ ಹಾಕೋದು ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಮ್ಮ ಜೊತೆ ಒಬ್ರು ಯಂಗ್ ಪರ್ಸನ್ ಅಂತಾನೆ ಹೇಳ್ಬೇಕು. ಏಜಲ್ಲಿ ಮಾತ್ರ ಏಜ್ ಆಗ್ತಾನೆ ಇರುತ್ತೆ ಎಲ್ಲರಿಗೂ, ಬಟ್ ಶಿ ಈಸ್ ವೆರಿ ಯಂಗ್. ಐ ಫೀಲ್ ಎಲ್ಲ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಪರಿಚಯನ ಅವ್ರ ಹತ್ರನೇ ಕೇಳೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಶ್ಯಾಮಲಾ ರಾವ್ ಅಂತ. ಸೊ ಇವತ್ತು ಇವ್ರು ನಮ್ಗೊಂದು ರೆಸಿಪಿ ತೋರಿಸ್ತಾರೆ. ಅಮ್ಮ, ನಿಮ್ಮ ಏಜ್ ಏನು? 84 years. ವಾವ್, ನೋಡಿದ್ರ 84 years ಅಲ್ಲೂ ಈಗ ತುಂಬಾ ವಯಸ್ಸಾಗಿರೋರು ಕೂಡ ವಯಸ್ಸಾಗಿದೆ ಅಂತ ಅನ್ಕೊಂತಾರೆ, ಬಟ್ ಇವ್ರು ವಯಸ್ಸಾಗಿದ್ರು ಶಿ ಸ್ಟಿಲ್ ಯಂಗ್ ಅಂತಾನೆ ಅನ್ಕೊಂಡು ಅವರೆಲ್ಲ ಕೆಲಸ ಕೂಡ ಮಾಡ್ತಾರೆ. ಸೊ ಬನ್ನಿ, ಇವತ್ತು ಅವ್ರು ನಮ್ಗೆ ಯಾರು ರೆಸಿಪಿ ತೋರಿಸ್ತಾ ಇದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಅಮ್ಮ, ಯಾರು ರೆಸಿಪಿ ತೋರಿಸ್ತಾ ಇದ್ದೀರಾ? ಇವತ್ತು ನನ್ನ ಫೇವರಿಟ್ ಮಸಾಲೆ ದೋಸೆ. ವಾವ್, ಎಲ್ಲರಿಗೂ ಫೇವ್ರೇಟ್ ಅದು, ಅಂಡ್ ನಿಮ್ಗೂ ಫೇವ್ರೇಟಾ? ವಾವ್, ನೈಸ್. ಸೊ ಇವತ್ತು ನಮಗೆ ಮಸಾಲೆ ದೋಸೆ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅಮ್ಮ, ಮಸಾಲೆ ದೋಸೆಗೆ ಏನು ಮಾಡ್ಕೊಳ್ತಾ ಇದ್ದೀರಾ ಫಸ್ಟು? ಮಸಾಲೆ ದೋಸೆಗೆ ನಾನು 1 ಗ್ಲಾಸು ದೋಸೆ ಅಕ್ಕಿ ತಗೊಂಡಿದ್ದೀನಿ. ಓಕೆ. ಅರ್ಧ ಗ್ಲಾಸು ಉದ್ದಿನಬೇಳೆ. ಓಕೆ. 2 ಟೇಬಲ್ ಸ್ಪೂನ್ ಪೋಹ, ಇಲ್ಲದೇ ಇದ್ರೆ ಕುಕ್ಡ್ ರೈಸ್. ಓಕೆ, ಅವಲಕ್ಕಿ ಏನಾದರೂ. ಓಕೆ. 1 ಟೇಬಲ್ ಸ್ಪೂನ್ ಮೆಂತೆ. ಓಕೆ. ಮತ್ತು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಉಪ್ಪು. ಓಕೆ. ಇದೆಲ್ಲ ನೈಟೇ ನೆನೆಸಿಟ್ಕೊಂಡು ನೈಟು ಇಷ್ಟು ಬೇರೆ ಬೇರೆ ನೆನೆಸಿಟ್ಕೊಂಡು, ಓಕೆ, ಇದನ್ನ ರುಬ್ಬಿ ನೆನ್ನೆ ಇಟ್ಕೊಂಡಿದ್ದೀರಾ? ಬೆಳಿಗ್ಗೆ ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನೆನೆಸಿ, ಓಕೆ, ಮಧ್ಯಾಹ್ನ 1 ಗಂಟೆ ಮೇಲೆ ಯಾವಾಗ ಬೇಕಾದರೂ ರುಬ್ಬಿ, ಓಕೆ, ಮಾರನೇ ದಿನ ಬೆಳಿಗ್ಗೆ ಯಾವಾಗ ಬೇಕಾದರೂ ದೋಸೆ ಹಾಕೋಬಹುದು. ಚೆನ್ನಾಗಿ ಹಿಟ್ಟು ಉಬ್ಬಿರುತ್ತೆ. ನಾನು ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಏನು ಮಾಡ್ಕೊತಾ ಇದ್ದೀರಾ? ನಾನು ಮಸಾಲೆ ದೋಸೆ ಅಂದರೆ ಆಲೂಗೆಡ್ಡೆ ಪಲ್ಯ ಒಳಗೆ ಹಾಕದೇ ಇದ್ದರೆ ಅದು ಮಸಾಲೆ ದೋಸೆ ಆಗಲ್ಲ. ಹೌದು. ಮಸಾಲೆ ದೋಸೆ ಮಾಡಬೇಕಾದ್ರೆ ಮೊದಲು ಪಲ್ಯ ಮಾಡ್ಕೋಬೇಕು. ಓಕೆ. ನಾನು ಇವಾಗ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಇಟ್ಕೊಂಡಿದ್ದೀನಿ. ಹಾಂ, ಇದಕ್ಕೆ ಇವಾಗ ಏನೇನು ಹಾಕೊಳ್ತಾ ಇದ್ದೀರಮ್ಮ? ನಾವು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಓಕೆ. ಇದು ಕಾದ್ಮೇಲೆ ಎಣ್ಣೆ ಹಾಕ್ತಾ ಇದ್ದೀರಾ? ಎಣ್ಣೆ ಹಾಕ್ತೀನಿ. ಓಕೆ. ಹಾಂ, ಇವಾಗ ಸಾಸಿವೆ ಹಾಕ್ಕೊಂಡೆ. ಓಕೆ, ಸಾಸಿವೆ ಹಾಕೊಳ್ತಾ. ಸಾಸಿವೆ ಚಟ್ಪಟ ಆಯಿತು. ಓಕೆ. ಈಗ ಉದ್ದಿನಬೇಳೆ ಹಾಕಬೇಕು ಅರ್ಧ ಚಮಚ. ಓಕೆ. ಆಮೇಲೆ ಕರಿಬೇವು ಹಾಕಬೇಕು. ಒಣಗಿಸಿ ಇಟ್ಟಿರೋ ಕರಿಬೇವು. ಹೌದು. ಆಮೇಲೆ ಅರಿಶಿನದ ಪುಡಿ ಹಾಕಬೇಕು. ಈಗಲೇ ಅರಿಶಿನದ ಪುಡಿ ಹಾಕ್ಕೊಳ್ತೀರಮ್ಮ? ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕಬೇಕು. ಓಕೆ. ಆಮೇಲೆ ಅದು ಹುರಿದಾದ್ಮೇಲೆ ಈರುಳ್ಳಿ ಹಾಕಬೇಕು. ಓಕೆ. ಓಕೆ, ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡ್ಕೋಬೇಕು. ಓಕೆ. ಈಗ
ಮೇಯ್ನ್ ಇಂಗ್ರೀಡಿಯೆಂಟು ಆಲೂಗೆಡ್ಡೆ ಓಕೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಹಾಂ ಹಾಂ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಆಲೂಗೆಡ್ಡೆ ಹಾಕಬೇಕು, ಆಮೇಲೆ ಸ್ವಲ್ಪ ನೀರು ಹಾಕಬೇಕು, ಆಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಬೇಕು. ಅಮ್ಮ ಆಲೂಗೆಡ್ಡೆಗೆ ಉಪ್ಪಾಕಿ ನೀವು ಬೇಯಿಸ್ಕೊಂಡಿರಲ್ಲ? ಇಲ್ಲ. ಓಕೆ ಆಮೇಲೆ ಆಲೂಗೆಡ್ಡೆಗೆ ಮೊದಲೇ ಉಪ್ಪು ಹಾಕಿ ಬೇಯಿಸಿದ್ರೆ ಒಂದೊಂದು ಸಲ ಬೇಯಲ್ಲ. ಓಕೆ ಸೊ ಆಮೇಲೆ ಹಾಕಬೇಕಾಗುತ್ತೆ. ಆಮೇಲೆ ಪಲ್ಯ ಉಪ್ಪು ಹಾಕಬೇಕು. ಸೊ ಉಪ್ಪು ಹಾಕೊಳ್ತಾ ಇದ್ದಾರೆ ಈಗ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಓಕೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿ ನೀರಿನ ಅಂಶ ಇಲ್ಲದೆ ಇದ್ದಾಗ ಫ್ರೈ ಮಾಡಬೇಕು. ಓಕೆ ನೀರಿನ ಅಂಶ ಇದ್ದರೆ ದೋಸೆ ಮೆತ್ತಗಾಗುತ್ತೆ. ಹಾಂ ಯಾಕೆ ನೀರಿನ ಅಂಶ ಇಲ್ಲದೆ ಇದ್ದಾಗೆ ಫ್ರೈ ಮಾಡಬೇಕು. ಓಕೆ ಅಮ್ಮ. ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಓಕೆ ಈಗ ಆಲೂಗೆಡ್ಡೆ ಪಲ್ಯ ಚೆನ್ನಾಗಿ ರೆಡಿ ಆಯಿತು. ಓಕೆ ಈಗ ಈಗ ನೆಕ್ಸ್ಟ್ ದೋಸೆ ದೋಸೆ ಸ್ಟಾರ್ಟ್ ಮಾಡೋದು. ಓಕೆ ಮಸಾಲೆ ದೋಸೆ ಹಿಟ್ಟು ಹಾಕಿ ದೋಸೆ ಹಾಕಿದ ಮೇಲೆ ಅದಕ್ಕೆ ಕೆಂಪು ಚಟ್ನಿಗೆ ನಾನು 2 ಸ್ಪೂನು ಬೆಳ್ಳುಳ್ಳಿ ಹಾಕಿದ್ದೀನಿ, ಓಕೆ 1/2 ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ, ಓಕೆ ಸ್ವಲ್ಪ ಹುಣಸೆಹಣ್ಣು, ಓಕೆ 2 ಕೆಂಪು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ ಬೇಳೆ ಹಾಕಿ ರುಬ್ಬಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಈಗ ಹೆಂಚು ಕಾದಿದೆ ನೋಡ್ಬೋದು. ಹೆಂಚು ಕಾದಿದೆ, ನೀವು ನೋಡ್ತಾ ಇದ್ದೀರಿ. ನಾನು ಸ್ವಲ್ಪ ನೀರು ತುಂಬಿಸ್ಕೊಳ್ತೀನಿ ಅದಕ್ಕೆ. ಆಮೇಲೆ ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡ್ತೀನಿ. ಓಕೆ ಆಮೇಲೆ ನನ್ನ ಹತ್ರ ಹಿಟ್ಟು ರೆಡಿ ಇದೆ. ಓಕೆ ಇದಕ್ಕೆ ಉಪ್ಪು ಹಾಕಿದ್ದೀರಾ? ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಟ್ಟು. ಓಕೆ ಈಗ ಒಂದೇ ಒಂದು ಸ್ವಲ್ಪ ಹಿಟ್ಟು ಹಾಕಬೇಕು, ಆವಾಗ ದೋಸೆ ಗರಿ ಹಾಕಿ ಬರುತ್ತೆ. ಓಕೆ ವಾವ್. ಈಗ ಇದಕ್ಕೆ ಆಯಿಲ್ ಹಾಕಬೇಕು. ಓಕೆ ಇದಕ್ಕೆ ರಿಫೈನ್ಡ್ ಆಯಿಲು, ಕೋಕೋನಟ್ ಆಯಿಲು, ನಿಮ್ಮ ತವಾಗೆ ಯಾವುದು ಸೂಟ್ ಆಗುತ್ತೋ ಆ ಆಯಿಲ್ ಹಾಕ್ಕೊಳ್ಬೋದು ನೀವು. ಓಕೆ ಆಮೇಲೆ ನಾವು ಮಾಡಿಟ್ಟಿರೋ ಕೆಂಪು ಚಟ್ನಿ ಸ್ಪ್ರೆಡ್ ಮಾಡಬೇಕು. ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಕೆಂಪು ಚಟ್ನಿ ಮತ್ತು ಪಲ್ಯ. ಹಾಂ ಇದು ಟೇಸ್ಟು ಎನ್ಹ್ಯಾನ್ಸ್ ಮಾಡುತ್ತೆ ದೋಸೆದು. ಓಕೆ ಟಿಪಿಕಲ್ ಸೌತ್ ಇಂಡಿಯನ್ ಮಸಾಲೆ ದೋಸೆ. ವಾವ್ ಮ್ಯಾಮ್, ನೀವು ಯಾವಾಗ ಇದನ್ನು ಕಲ್ತ್ಕೊಂಡಿದ್ದು? ಇಲ್ಲ, ಇದು ನಾವು ಮಲೆನಾಡು ಕಡೆಯವರು. ನಾವು ರೈಸ್ ಪ್ರಾಡಕ್ಟ್ಸ್ ಎಲ್ಲ ಹುಟ್ಟಿದವಾಗಿಂದ ಮಾಡ್ತೀವಿ, ತಿಂತೀವಿ. ಓಕೆ ಇವಾಗ ಪಲ್ಯ ಹಾಕಬೇಕು. ನಿಮ್ಮ ಎದುರಿಗೆ ಮಾಡಿಟ್ಟಿರೋ ಪಲ್ಯ ನಾನಿವಾಗ ಹಾಕ್ತಾಯಿದ್ದೀನಿ. ಪಲ್ಯ ಎಷ್ಟು ಬೇಕಾದರೂ ಹಾಕ್ಕೋಬಹುದು, ನಿಮ್ಮದು ಚಾಯ್ಸು. ನಾನು ಈಗ ಒಂದು ದೋಸೆಗೆ ಎಷ್ಟು ಬೇಕಷ್ಟು ಪಲ್ಯ ಹಾಕ್ತಾಯಿದ್ದೀನಿ. ಓಕೆ ಅಮ್ಮ, ನೀವು ಫೇವ್ರೆಟ್ ಅಂತ ಅಂದ್ರಿ ಮಸಾಲೆ ದೋಸೆ. ಎಸ್. ಸೊ ನೀವು ಪ್ರತಿ ವೀಕ್ ಮಾಡ್ಕೊಂಡು ತಿಂತೀರಾ? ಇಲ್ಲ, ವೀಕ್ಲಿ ಟ್ರೈಸು ಆಮೇಲೆ ಮುಚ್ಚಬೇಕು. ಓಕೆ ಸ್ವಲ್ಪ ಗ್ಯಾಸು ದೊಡ್ಡಿಡಬೇಕು. ಓಕೆ ಆಗ ನಿಮ್ಮ ಮನೆಯಲ್ಲಿ ಸೀಸನ್ಡು ಕನ್ವಿಂಟಿ ಆಗಿರೋ ಮೊಚ್ಚೆ ಕೈಯಿಂದ ದೋಸೆ ಮುಚ್ಚಳ ತೆಗಿಬೇಕು. ಓಕೆ ಆಮೇಲೆ ದೋಸೆ ಆಗಿದೆಯಾ ನೋಡಬೇಕು. ವಾವ್, ಗಮ್ ಅಂತ ಇದೆ, ತುಂಬ ಚೆನ್ನಾಗಿ ಫ್ಲೇವರ್ಡ್ ದೋಸೆ ಚೆನ್ನಾಗಿ ಬರ್ತಾ ಇದೆ, ಫ್ಲೇವರು ಎಲ್ಲ. ಹೌದು. ನೋಡಿದ್ರ ಎಷ್ಟು ಕೆಂಪಾಗಿ ಕ್ರಿಸ್ಪಾಗಿ ಬಂದಿದೆ ದೋಸೆ. ಹೌದಮ್ಮ, ತುಂಬ ಚೆನ್ನಾಗಿ ಬಂದಿದೆ. ವಾವ್,
ಹೀಗೆ ಹೋಳಿಗೆ ಮಾಡಬೇಕು. ಆಮೇಲೆ ಸ್ವಲ್ಪ ಊಟ ಮಾಡಿ ಗ್ಯಾಸು ಆಫ್ ಮಾಡಬೇಕು. ಓಕೆ. ಕ್ರಿಸ್ಪಿಯಾಗಿರೋ ದೋಸೆ ಫುಲ್ ರೆಡಿ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಣ್ಣೆ ಹಾಕ್ತಾ ಇದ್ದಾರೆ. ಸೂಪರ್ಬಾಗಿ ನಂದಿನಿ ಅವರ ಬೆಣ್ಣೆ ಹಾಕ್ತಾಯಿದ್ದೆ. ವಾವ್, ನೋಡಿದ್ರಲ್ಲ, ಲಾಸ್ಟ್ ಮಸಾಲೆ ದೋಸೆ ಗಮ್ ಅಂತ ಇದೆ ಆ್ಯಂಡ್ ರೆಡಿ ಆಗಿದೆ. ತುಂಬ ನನ್ಗೆ ಇವಾಗಲೂ ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಕಂಪ್ಲೀಟ್ ದೋಸೆ. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಅಮ್ಮನೂ ತಿಂದು ಹೇಳ್ತಾರೆ, ಅವರಂತೂ ವೀಕ್ಲಿ ಟ್ವೈಸ್ ತಿಂತಾನೆ ಇರ್ತಾರೆ ಅಂತ ಹೇಳಿದ್ರು. ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಅವ್ರ ಜೊತೆ. ಟೇಸ್ಟ್ ಮಾಡಿ. ನಂಗೆ ನಿಜವಾಗ ಇಷ್ಟ. ಅದೇ ನೀವೇ ಹೇಳಿದ್ರಲ್ಲ ಅಮ್ಮ. ಅನ್ನ ಇಷ್ಟ ಇಲ್ಲ, ದೋಸೆ. ಓಕೆ, ಹೇಗಿದೆ ನೀವೇ ಹೇಳಬೇಕು ತಿಂದು ಫಸ್ಟ್. ತುಂಬ ಚೆನ್ನಾಗಾಗಿದೆ. ನಾನೇ ಅಂದ್ಕೊಂಡಿದ್ದಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿದ್ರಿ ಅಲ್ಲ, ಅವ್ರು ಮಾಡಿರೋದು ಅವ್ರಿಗೆ ಇಷ್ಟ ಆಗಿದೆ. ಸೊ ಇವಾಗ ನಾನು ತಿಂತೀನಿ. ಇದಕ್ಕೆ ಬಟರ್ ಎಲ್ಲ ಹಾಕಿದ್ದಾರೆ, ತುಂಬ ಗಮ್ ಅಂತ ಇದೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನಿನ್ನೆ ಮಧ್ಯಾಹ್ನ ರುಬ್ಬಿಟ್ಟಿರೋದಕ್ಕೆ ಲೈಟಾಗಿ ಹುಳಿ ಇದೆ. ಸೊ ಅದು ಕೂಡ ದೋಸೆಗೆ ತುಂಬ ಹೊಂದ್ಕೊಂಡು ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ರಿಯಲಿ ಲವ್ ದಿಸ್. ನಾನು ಈ ಥರ ಮನೇಲಿ ಪಕ್ಕ ಟ್ರೈ ಮಾಡೇ ಮಾಡ್ತೀನಿ. ಆ್ಯಂಡ್ ಐ ಆಲ್ಸೋ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸರಿ ಆದರೂ ಟ್ರೈ ಮಾಡೇ ಮಾಡಿ. ನಾವು ಹೋಟೆಲ್ಸ್ಗೆಲ್ಲ ಹೋಗ್ತೀವಿ ಮಸಾಲೆ ದೋಸೆ ತಿನ್ನೋದಕ್ಕೆ. ಸೊ ಇದನ್ನ ಮನೇಲೇ ಮಾಡಿಕೊಂಡು ಹೆಲ್ತಿಯಾಗಿ ಕೂಡ ತಿನ್ಬೋದು ಇದನ್ನು. ಸೊ ಟ್ರೈ ಇಟ್ ಯೋರ್ ಸೆಲ್ಫ್ ಎಟ್ ಹೋಮ್, ಹೆಲ್ತಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈ ಒಂದು ರೆಸಿಪಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನೀವೆಲ್ಲ ಬಿಡಿಯಾಗಿ ತೋರಿಸಿ ಹೇಳಿದ್ದೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ರೆಸಿಪಿ. ಅಮ್ಮ, ನಿಮಗೆ ಹೇಗೆ ಅನಿಸ್ತು ನಮ್ಮ ಟೀಮ್ ಬಂದು ನಿಮ್ಮ ಮನೆಗೆ ಒಂದು ಅಡುಗೆ ನೀವು ತೋರಿಸ್ಕೊಟ್ಟಿದ್ದನ್ನ? ನಮ್ಮ ಜೊತೆ ಹೇಗಿತ್ತು ನಿಮ್ಮ ಬಾಂಡಿಂಗ್? ನಿಮ್ಮ ಚಾನಲ್ ಕರ್ನಾಟಕ ಫೈಂಡಿಂಗ್ಸ್ಗೆ ನಂದು ತುಂಬ ಥ್ಯಾಂಕ್ಸು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ಒಂಥರ ತುಂಬ ಕ್ಲೋಸ್ ಬಾಂಡ್ ಅಂತ ಫೀಲ್ ಆಗುತ್ತೆ ಅವ್ರು ಮಾಡ್ಕೊಟ್ಟಿದ್ದು ಮಸಾಲೆ ದೋಸೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ಅಮ್ಮ ಅವ್ರದ್ದು. ಸೊ ಯು ಶುಡ್ ಆ್ಯಕ್ಚುಲಿ ವಾಚ್ ದಟ್. ನೀವೇ ನೋಡಿದ್ರೆ ಫುಲ್ ಶಾಕ್ ಆಗ್ತೀರಾ. ಸೊ ಆ ಥರ ಇದೆ ಆ ಇಂಟ್ರೆಸ್ಟಿಂಗ್ ವಿಡಿಯೋ. ಸೊ ಯು ಹ್ಯಾವ್ ಟು ವಾಚ್ ಇಟ್, ನೋಡಿ ನೀವು ಆ್ಯಂಡ್ ಸಪೋರ್ಟ್ ಮಾಡಿ. ಎಲ್ಲ ವೀಕ್ಷಕರಿಗೂ ನಾನು ಬೇಡ್ಕೊಳ್ಳೋದೇನೆಂದರೆ, ಇದೇ ಥರ ಹೋಟೆಲಿಗೆ ಹೋಗೋ ಬದಲು ಹೆಲ್ತಿ ದೋಸೆ ಮಾಡಿಕೊಂಡು ಮನೆಯಲ್ಲಿ ತಿನ್ನಿ. ಮತ್ತು ಚಾನಲ್ ಅವರಿಗೆ ಹೆಲ್ಪ್ ಮಾಡಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವರು ತುಂಬ ಯಂಗ್ಸ್ಟರ್ಸ್ ಆಗಿ ಸೊಸೈಟಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ನಿಮ್ಮದೇನಾದರೂ ಟ್ಯಾಲೆಂಟ್ಸು ನೀವು ಜನರಿಗೆ ಗೊತ್ತಾಗದೆ ಇದ್ದ ಟ್ಯಾಲೆಂಟ್ಸ್ ಎಲ್ಲ ಅವರು ಜನರಿಗೆ ಗೊತ್ತು ಮಾಡ್ತಾರೆ. ಹೌದು, ಅಮ್ಮ ಹೇಳ್ದಾಗೇನೆ ನಾವು ನಿಮ್ಮ ಟ್ಯಾಲೆಂಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮಗೆ ಒಂದು ಕಮೆಂಟ್ ಹಾಕಿ, ಇಲ್ಲ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಇರೋ ನಂಬರ್ಗೆ. ಸೊ ನಾವು ನಿಮ್ಮನ್ನ ರೀಚ್ ಆಗ್ತೀವಿ. ಸೊ ನಿಮ್ಮದು ಒಂದು ಟ್ಯಾಲೆಂಟ್ನ ನಾವು ನಮ್ಮ ಕನ್ನಡ ಜನತೆಗೆ ತೋರಿಸ್ತೀವಿ. ಥ್ಯಾಂಕ್ ಯು. ಏನಂದರೆ, ನನ್ನ ಮಗನಿಗೆ ಸುಧೀರ್ ರಾವ್ ಅಂತ ಅವನ ಹೆಸರು. ಅವನು US ಅಲ್ಲಿದ್ದಾನೆ. ಅವನಿಗೆ ಈ ಟೈಮಲ್ಲಿ ಇಲ್ಲಿ ಬೇರೆ ಕೆಲಸದಿಂದಾಗಿ ಬರಲಿಕ್ಕಾಗಲಿಲ್ಲ. ಅವನ ಬರ್ಡೇ ನವಂಬರ್ 26 ಅವನಿಗೆ 60 ವರ್ಷ ಆಗುತ್ತೆ. ಅವನಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ನನಗೆ ಪರ್ಸನಲಿ ಅವನಿಗೆ ಮಾಡಿಕೊಡ್ಲಿಕ್ಕಾಗಲಿಲ್ಲ ಅಂತ ಬೇಜಾರಾಗ್ತಾ ಇದೆ. ಸೊ ಈ ಚಾನಲ್ ಮುಖಾಂತರ ನಾನು ಅವನಿಗೆ ದೋಸೆ ಮಾಡಿ ಕೊಡ್ತಾ ಇದ್ದೀನಿ. ಅವನು ತುಂಬ NGO ಕೆಲಸಗಳು ಮಾಡೋದ್ರಿಂದ ಏನು ಒಂದು ಪ್ರಾಫಿಟ್ಟು ಇದು ಎಕ್ಸ್ಪೆಕ್ಟ್ ಮಾಡಿದೆ. ತುಂಬ ಓದೋ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡೋದ್ರಿಂದ ಈ ಚಾನಲ್ ಮೂಲಕ ನನ್ನ ಆಶೀರ್ವಾದ ಅವನಿಗೆ ಯಾವಾಗಲೂ ಇದ್ದೇ ಇದೆ. ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ಥ್ಯಾಂಕ್ ಯು ಸರ್. ನೋಡಿ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇದ್ರೆ ನಿಮ್ಮ ಅಮ್ಮನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅವ್ರ ರೆಸಿಪಿ ಫಸ್ಟ್ ಆಫ್ ಆಲ್ ಮಿಸ್ ಮಾಡ್ಕೋಬೇಡಿ. ಅವ್ರು ನಿಮಗೋಸ್ಕರ ಅಂತ ಈ ಒಂದು ದೋಸೆ ರೆಸಿಪಿ ತೋರಿಸಿದ್ದಾರೆ. ಇದೇ ಥರ ನಿಮ್ಮ ಮನೇಲೂ ಮಾಡಿಕೊಂಡು US ಅಲ್ಲ ಎಲ್ಲೋದ್ರೂ ನಮ್ಮ ಕರ್ನಾಟಕ ಫುಡ್ ಸಿಕ್ಕೇ ಸಿಗುತ್ತೆ. ಸೊ ನೀವು ಅಲ್ಲಿ ಕೂತ್ಕೊಂಡು
ಈ ಒಂದು ರೆಸಿಪಿನ ಮಾಡಿಕೊಂಡು ಮನೇಲೆ ಟೇಸ್ಟ್ ಮಾಡಿ ನಿಮ್ಮಮ್ಮ ಅವರು ಮಾಡಿರೋ ಟೇಸ್ಟೇ ನಿಮಗೂ ಸಿಗುತ್ತೆ. ಐ ಶೋರ್ ಯು ದಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಬರ್ಡೇ ಟು ಯು ಸರ್.